ಅಂತಿಮದ ಆರಂಭ ಈ ಒಂದು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವು ಕಳೆದ ಸಂಚಿಕೆಯಲ್ಲಿ ಪೆರ್ಗಮ ಸಭೆಯ ಕುರಿತಾಗಿ ಚರ್ಚೆಯನ್ನು ಆರಂಭ ಮಾಡಿ ಅದರಲ್ಲಿ ಅನೇಕ ವಿಷಯಗಳನ್ನು ಚರ್ಚೆ ಮಾಡಿದ್ವಿ. ಅದರಲ್ಲಿ ಪ್ರಾಮುಖ್ಯವಾಗಿ ಯಾವುದು ಲೋಕ ಅಲ್ಲ, ನಾವು ಯಾವ ರೀತಿಯಾಗಿ ಲೋಕದವರೊಂದಿಗೆ ಸೇರಿ ಹೋಗಬಾರದು ಎಂಬುದಾಗಿ ಅದರ ಕುರಿತಾಗಿ ವಿವರವಾಗಿ ನಾವು ಕಳೆದ ಎಪಿಸೋಡಲ್ಲಿ ನಾವು ಮಾತನಾಡಿದ್ವಿ. ಈ ಒಂದು ಎಪಿಸೋಡಲ್ಲೂ ಕೂಡ ಪೆರ್ಗಮ ಸಭೆಯ ಕುರಿತಾಗಿ ಮುಂದುವರೆದ ಭಾಗವನ್ನು ನಾವು ಚರ್ಚೆ ಮಾಡೋಣ ಬನ್ನಿ. ಪ್ರೈಸ್ ಲಾರ್ಡ್. ನಾವು ಕಳೆದ ಸಂಚಿಕೆಯಲ್ಲಿ ಪೆರ್ಗಮ ಸಭೆಯ ಕುರಿತಾಗಿ ನಾವು ಸ್ಟಾರ್ಟ್ ಮಾಡಿದ್ವಿ. ಅದರಲ್ಲಿ ಪ್ರಾಮುಖ್ಯವಾಗಿ ನಿಶ್ಚಯಿಸಲ್ಪಟ್ಟವಳು ಎಂಬುದಾಗಿ ಆ ಪೆರ್ಗಮ ಸಭೆಯ ಅರ್ಥ ಎಂಬುದಾಗಿ ಹೇಳಿ ಯಾವ ರೀತಿಯಾಗಿ ಆ ಸಭೆಯು ಲೋಕದವರೊಂದಿಗೆ ನಿಶ್ಚಯಿಸಲ್ಪಟ್ಟಿದ್ರು, ನಾವು ಈ ಲೋಕದಲ್ಲಿ ಇದ್ದಂಥ ಸಮಯದಲ್ಲಿ ಯಾವ ರೀತಿಯಾಗಿ ಲೋಕದವರೊಂದಿಗೆ ನಿಶ್ಚಯಿಸಲ್ಪಟ್ಟಿದ್ದೇವೆ, ಅದರಿಂದ ನಾವು ಹೇಗೆ ಆಚೆ ಬರಬೇಕು, ಲೋಕ ಯಾವುದು, ಲೋಕದಿಂದ ನಾವು ಹೇಗೆ ಹೊರಬರಬೇಕು ಎಂಬುದಾಗಿ ಅದರ ಕುರಿತಾಗಿ ಹೇಳಿದ್ವಿ. ಸೊ ಅದರ ಮುಂದುವರೆದ ಭಾಗವಾಗಿ ಪೆರ್ಗಮ ಸಭೆಯಲ್ಲಿ ಇನ್ನೂ ಅನೇಕ ಕಾರ್ಯಗಳಿದೆ. ಸೊ ಅದರ ಕುರಿತಾಗಿ ನೀವು ವಿವರವಾಗಿ ಹೇಳೋದಾದ್ರೆ ಬಹಳ ಅನುಕೂಲವಾಗಿರುತ್ತೆ. ನಾವು ಪೆರ್ಗಮ ಸಭೆಯ ಕುರಿತಾಗಿರುವ ಸ್ವಭಾವದ ಬಗ್ಗೆ ಮಾತ್ರ ಮಾತಾಡಿದ್ದೇವೆ. ಆ ಕಾಲಘಟ್ಟ ನೋಡಿದ್ದೇವೆ 313ರಿಂದ ಅಥವಾ 338ರಿಂದ 538ರವರೆಗೂ ಅಂತ ನೋಡಿದ್ವಿ. ಈ ಕಾಲಘಟ್ಟವನ್ನು ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ, ಈ ಒಂದು ಕಾಲಘಟ್ಟದಲ್ಲಿ ಕಾನ್ಸ್ಟಂಟೈನ್ ರಾಜ ದೇವರನ್ನು ಸ್ವೀಕಾರ ಮಾಡಿಕೊಂಡ, ಸಭೆ ಬಂದು ಸರ್ಕಾರದ ಧರ್ಮವಾಗಿ ಮಾರ್ಪಟ್ಟು ಅನಂತರ ಸಭೆಯ ಒಳಗೆ ಈ ಅರಸರನ್ನ ತೃಪ್ತಿಗೊಳಿಸುವಂತ ಕಾರ್ಯಗಳು ಬರ್ತಾ ಸಭೆಯಲ್ಲಿ ನೋಡುವುದಾದರೆ ಸುಳ್ಳು ಉಪದೇಶಗಳು ಅಥವಾ ಕಾಂಪ್ರಮೈಸ್ ಎಲ್ಲ ಬಹಳ ಆಗೋದಕ್ಕೆ ಮುಂದಾಯಿತು. ಅಲ್ಲಿ ಆರಂಭವಾಗಿದ್ದು 538ರವರೆಗೂ ಸಭೆಯು ಗೌರ್ಮೆಂಟು ಅದು ಹಾಗೆ ಎಣಿಯಲ್ಪಟ್ಟದ್ದಾಗಿತ್ತು. ಸೊ ಸಭೆ ಬಂದು ಸರ್ಕಾರವನ್ನ ಮಾರ್ಪಡಿಸುವುದರ ಬದಲು ಸಭೆ ಸರ್ಕಾರದಲ್ಲಿ ಸೇರಿತ್ತು. ಅಂದರೆ ನಾವು ಅಷ್ಟು ಮಂದಿಯನ್ನ ಕರ್ತನು ಹೇಳಿದಂತಹ ವಾಕ್ಯಾಧಾರದ ಮೇಲೆ ಬದುಕುವಂತೆ ಮಾಡಬೇಕು. ಕ್ರೈಸ್ತತ್ವ ಎನ್ನುವುದು ಧರ್ಮ ಅಲ್ಲ, ಅದು ಬಂದು ಜೀವನ ಕ್ರಮ, ಅದು ಜೀವನದ ನಿಯಮ. ಈ ರೀತಿ ಬದುಕಬೇಕು ಎನ್ನುವುದಕ್ಕೆ ಹೆಸರೇ ಕ್ರೈಸ್ತತ್ವದ ಉಪದೇಶ ಎಂಬುದಾಗಿ ಹೇಳ್ತಾರೆ. ನಾನು ಯಾವಾಗಲೂ ಹೇಳ್ತೀನಿ, ಕ್ರೈಸ್ಟ್ ಒಬ್ಬನನ್ನು ಕ್ರೈಸ್ತನಾಗಿ ಮಾರ್ಪಡಿಸಿ ಬರಲಿಲ್ಲ, ಅಷ್ಟು ಮಂದಿಯನ್ನ ಪಾಪಿಯಾಗಿರುವವರನ್ನ ಪರಿಶುದ್ಧವಂತನಾಗಿ ಮಾರ್ಪಡಿಸಕ್ ಬಂದ್ರು ಅಷ್ಟೇ. ಯೇಸು ಕ್ರಿಸ್ತನು ಕ್ರೈಸ್ತ ಧರ್ಮವನ್ನು ಸ್ಥಾಪನೆ ಮಾಡಲಿಲ್ಲ. ಯಾಕಂದ್ರೆ ದೇವರು ಕೂಡ ಫಸ್ಟ್ ಅವ್ರ ಸಂದೇಶನ ದೇವರ ಕಡೆಗೆ ತಿರುಗಿಕೊಳ್ಳಿರಿ, ಪರಲೋಕ ರಾಜ್ಯ ಸಮೀಪವಾಗಿದೆ, ಅದೇ ಅವರ ಮೆಸೇಜ್. ಇವರೇ ಮೊಟ್ಟ ಮೊದಲು ಕ್ರೈಸ್ತರು ಎಂಬುದಾಗಿ ಅಂತ್ಯೋಕ್ಯದಲ್ಲಿ ಇಟ್ಟುಕೊಂಡ್ರು ಎಂಬುದಾಗಿ ಅಪೊಸ್ತಲರ ಕೃತಿ ಹೇಳುತ್ತೆ. ಸೊ ನಾನೇನ್ ಹೇಳ್ತೀನಿ ಅಂತ ಹೇಳಿದ್ರೆ, ಕ್ರೈಸ್ಟ್ನ ಭಯಕ್ಕೆ ಬಂದು ಒಬ್ಬರು ಕ್ರೈಸ್ತನಾದರೂ ಒಂದು ದೇಶ ಕ್ರೈಸ್ತ ದೇಶವಾಗಿ ಮಾರ್ಪಡಬೇಕು ಅಂತಲ್ಲ. ಕ್ರೈಸ್ಟ್ನ ಉದ್ದೇಶ ಎಲ್ಲರೂ ಪರಿಶುದ್ಧವಂತರ ಮಾರ್ಪಡಬೇಕು, ಎಲ್ಲರಿಗೂ ವ್ಯಾಧಿ ಇಲ್ಲದೆ ಇರಬೇಕು, ಎಲ್ಲರೂ ಬಿಡುಗಡೆ ಉಳ್ಳವರಾಗಿರಬೇಕು, ಸಂತೋಷವಾಗಿರಬೇಕು, ಇದು ಕ್ರೈಸ್ಟ್ನ ಸಮಾಧಾನವಾಗಿರಬೇಕು. ಇದೆಲ್ಲ ಕ್ರೈಸ್ಟ್ನ ಉಪದೇಶ, ಅದರ ಒಂದು ಮೂಲತಃ. ಹಾಗಾದರೆ ಇವರು ಬಂದು ಏನ್ ಮಾಡಿರ್ಬೇಕು, ರಾಜನನ್ನ ಮಾರ್ಪಡಿಸ್ಬೇಕಿತ್ತಲ್ವಾ. ಆದರೆ ಏನಾಯ್ತು, ರಾಜ ಇವ್ರನ್ನ ಮಾರ್ಪಡಿಸ್ಬಿಟ್ರು, ಇವರು ಅರಸರಾಗಿ ಮಾರ್ಪಟ್ಬಿಟ್ರು. ಅದರ ಪರಿಣಾಮ ಏನಾಯ್ತು ಅಂತ ಕೇಳಿದ್ರೆ, ಅರಸನಿಗೆ ತಕ್ಕ ಹಾಗೆ ಉಪದೇಶಗಳು ಮಾರ್ಪಡಲು ಮುಂದಾದವು. ಅರಸ ತಪ್ಪು ಮಾಡಬೇಕಾದ್ರೆ ಈ ಉಪದೇಶವನ್ನಿಟ್ಟು, ಇಲ್ಲ ರಾಜ ಈ ವಾಕ್ಯದ ಪ್ರಕಾರವಾಗಿ ತಪ್ಪಿದೆ ಅಂತ ಹೇಳಿದೆ, ಅರಸನ ತಪ್ಪಿಗೆ ತಕ್ಕ ಹಾಗೆ ವಾಕ್ಯವನ್ನ ಮಾಡಿಫೈ ಮಾಡಿದ್ರು. ಅದರಲ್ಲಿ ಒಂದು ವಿಷಯ ಹೇಳ್ತೀನಿ, ಇವತ್ತಿನವರೆಗೂ ಆ ಸಮಸ್ಯೆ ಇದೆ. ಅದು ಇವತ್ತು ನೀವು ನೋಡುವಂತಹ ಮಕ್ಕಳ ದೀಕ್ಷಾ ಸ್ನಾನ. ಈ ಕಾನ್ಸ್ಟಂಟೈನ್ ಅರಸನ ಮಗ ಬಂದು 1.5 ವರ್ಷ, ಮೊಟ್ಟ ಮೊದಲು ಅವನೇ ವ್ಯಾಧಿಯಲ್ಲಿ ಸಾಯುವಂತ ಸ್ಥಿತಿಯಲ್ಲಿ ಇರ್ತಾನೆ. ಆಗ ಅರಸನಿಗೆ ಬಂದು ಸಂಶಯ ಉಂಟಾಗುತ್ತೆ, ಈಗ ಈ ಮಗು ಪರಲೋಕಕ್ಕೆ ಹೋಗುತ್ತಾ? ನಾನು ದೀಕ್ಷಾಸ್ನಾನ ತಗೊಂಡಿದ್ದೀನಿ, ಅವರು ನೀರಲ್ಲಿ ಮುಳುಗಿ ದೀಕ್ಷಾಸ್ನಾನ ತಗೊಂಡಿದ್ದಾರೆ, ಈಗ ಈ ಮಗು ವ್ಯಾಧಿಯಾಗಿದೆಯಲ್ಲ, ಆದ್ರೆ ನೀರಲ್ಲಿ ಮುಳುಗ್ಸಕ್ಕಾಗಲ್ಲ, ಆದ್ರೆ ಅದು ಸಾಯುವ ಸ್ಥಿತಿಯಲ್ಲಿದೆ, ಒಂದು ವೇಳೆ ಸತ್ತೋದ್ರೆ ಪರಲೋಕಕ್ಕೆ ಹೋಗುತ್ತಾ ಎಂಬುದಾಗಿ ಒಂದು ಸಂಶಯ ಉಂಟಾಗುತ್ತೆ. ಬಂದ ಕೂಡಲೇ ಸಭೆಯ ಹಿರಿಯರನ್ನ ಕರೆದು, ಸಭೆ ನಡೆಸುವವರನ್ನ ಕರೆದು ಕೇಳ್ತಾರೆ, ಈ ರೀತಿ ಇದೆಯಲ್ಲ, ಏನ್ ಮಾಡೋದು ಎಂಬುದಾಗಿ. ಆಗ ಇವರೆಲ್ಲ ಸೇರಿ ಏನ್ ಮಾಡ್ಬೇಕು, ಚಿಂತೆ ಮಾಡ್ಬಿಡಿ ರಾಜ, ಮಗು ಬಂದು ನಿಮ್ಮ ರಕ್ತ, ನೀವು ನೀತಿವಂತರಾದ್ರೆ ನಿಮ್ಮ ಸಂತತಿ ರಕ್ಷಿಸಲ್ಪಡುತ್ತೆ, ಕರ್ತನಾಗಿರುವ ದೇವರನ್ನ ನಂಬುವುದಾದರೆ ಆಗ ನೀನು ನಿಮ್ಮ ಮನೆಯವರು ರಕ್ಷಣೆ ಹೊಂದುತ್ತಾರೆ ಎಂಬುದಾಗಿ ಇದೆ. ಹಾಗಾಗಿ ನೋಹನು ತನ್ನ ಕುಟುಂಬವನ್ನು ರಕ್ಷಿಸುವ ಹಾಗೆ ನಾವೇನು ಉಂಟು ಮಾಡಿದ್ದ, ನೀವು ನೀತಿವಂತನಾಗಿದ್ದರೆ ನಿಮ್ಮ ಮಗು ಖಂಡಿತವಾಗಿ ಪರಲೋಕಕ್ಕೆ ಹೋಗುತ್ತೆ. ಅದು ನಿಧಾನಿಸಿ ಪಾಪ ಮಾಡುವ ಕಾಲಘಟ್ಟದವರೆಗೂ, ಅದರ ನಂತರ ಅದು ಬಂದು ಯೋಚನೆ ಮಾಡಿ ಅದುವೇ ಪಾಪ ಮಾಡುವ ಸ್ಥಳಕ್ಕೆ ಬಂದ ನಂತರವೇ ಅದಕ್ಕಿರುವ ನೀತಿ ಸೆಪರೇಟ್ ಬರುತ್ತೆ. ಅಲ್ಲಿಯವರೆಗೂ ಮಗು ಯಾರ ಕಂಟ್ರೋಲ್ ಅಲ್ಲಿ ಇದೆ, ತಂದೆಯ ನೀತಿ ಒಳಗೆ ಇದೆ. ಹಾಗಾಗಿ ನೀವು ಭಯ ಪಡಬೇಡಿ ರಾಜ, ಖಂಡಿತ ಮಗು ಎಲ್ಲೋಗುತ್ತೆ, ಪರಲೋಕ ರಾಜ್ಯಕ್ಕೆ ಹೋಗುತ್ತೆ ಎಂಬುದಾಗಿ ಹೇಳಬೇಕಾಗಿರುವಂತಹ ಇವರು ಅದನ್ನ ಹೇಳದೆ, ಹೌದಾ ರಾಜ, ನಾವು ಬಂದೇನ್ ಮಾಡೋಣ, ಹಾಗೆ ಆಲೋಚನೆ ಮಾಡೋಣ ಅಂತೇಳಿ ಮೊಟ್ಟ ಮೊದಲು ಮಗುವಿನ ದೀಕ್ಷಾಸ್ನಾನ ತರ್ತಾರೆ ಅವರು. ಅದರಲ್ಲಿಯೇ ಮಗುವಿನ ತಲೆಯ ಮೇಲೆ ನೀರು ಚಿಮುಕಿಸುವ ಕಾನ್ಸೆಪ್ಟ್ ಒಳಗೆ ಬರುತ್ತೆ. ಅದಕ್ಕಿಂತ ಮುಂಚಿತವಾಗಿ ಅಂತ ಕಾನ್ಸೆಪ್ಟೇ ಇಲ್ವೇ ಇಲ್ಲ, ಬೈಬಲ್ನಲ್ಲೂ ಇಲ್ಲ. ಒಂದು ಕಾರ್ಯವನ್ನ ಹೇಳ್ತೀನಿ, ಈ ಒಂದು ಮಗುವಿನ ದೀಕ್ಷಾಸ್ನಾನವನ್ನ ಫಾಲೋ ಮಾಡುವಂತ ಒಬ್ಬ ಸೇವಕರು ನನ್ನ ಮೀಟ್ ಮಾಡಿದ್ರು. ಮೀಟ್ ಮಾಡ್ಬೇಕಾದ್ರೆ, ನೀವು ಮಗುವಿನ ದೀಕ್ಷಾಸ್ನಾನ ಇಲ್ಲ ಅಂತ ಹೇಳ್ತೀರಾ, ಈಗ ಮೋಶೆ ಬಂದು ಕೆಂಪು ಸಮುದ್ರದೊಳಗೆ ಎಲ್ಲರೂ ಕರ್ಕೊಂಡು ಹೋದ್ರಲ್ವಾ, ಅದನ್ನ ಮಗುವಿನ ದೀಕ್ಷಾಸ್ನಾನವಾಗಿ 1 ಕೊರಿಂಥ 10 ನಾವು ಓದುತ್ತೇವಲ್ವಾ, ಹಾಗಾದ್ರೆ ಅದ್ರಲ್ಲಿ ದೊಡ್ಡವರು ಹೋದ್ರೆ ಮಕ್ಕಳು ಕೂಡ ಜೊತೆಗೆ ಹೋದ್ರ ಅಂತ ಕೇಳಿದ್ರು. ಒಳ್ಳೆ ಕ್ವಶನ್ ಅಲ್ವಾ? ಆಗ ನಾನು ಹೇಳ್ದೆ, ಮಕ್ಕಳು ಕೂಡ ಜೊತೆಗೆ ಒಳಗೋದ್ರು ಅಂತ. ಹಾಗಾದ್ರೆ ಮಕ್ಕಳಿಗೆ ದೀಕ್ಷಾಸ್ನಾನ ಕೊಡುವುದು ಏನು ತಪ್ಪು ಅಂತ ಅವ್ರು ಕೇಳಿದ್ರು. ಆ ರೀತಿ ಸರಿ ಅಂತ ಹೇಳಿದ್ರೆ, ಮೋಶೆ ಕೂಡ ದೊಡ್ಡವರು ಮಕ್ಕಳು ಮಾತ್ರ ಹೋಗ್ಲಿಲ್ಲ,
ದನ ಕುರಿಗಳು ಓದುವು, ಹೌದು. ಕತ್ತೆಗಳು ಹೋಯ್ತು, ದೀಕ್ಷಾಸ್ನಾನ ಕೊಡ್ತೀರಾ ಅದಕ್ಕೆ? ಇಲ್ಲ. ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬಾರ್ದು ನಿಮಗೆ ಗೊತ್ತಾಗಬಾರ್ದಾ? ಹೌದು. ಅದು ಒಂದು ಗುರುತಾಗಿ ಹೇಳಲ್ಪಟ್ಟಿದೆ ಅಲ್ಲಿ. ಕೆಂಪು ಸಮುದ್ರದ ಒಳಗೆ ಓದೋದನ್ನ ದೀಕ್ಷಾಸ್ನಾನಿಗೆ ಗುರುತಾಗಿ ಹೇಳಿದ್ದಾರೆ. ಸರಿ, ಇವಾಗ ಬಂದು ನೋಹ ನಾವೆ ಒಳಗೆ ಇದ್ದದ್ದು ಬಂದು ಏನು ಹೇಳ್ತಾರೆ? ದೀಕ್ಷಾಸ್ನಾನ ಎಂಬುದಾಗಿ ಹೇಳಿ ಪೇತ್ರನ ಪುಸ್ತಕ ಬರೆಯುತ್ತೆ. ಅದಕ್ಕೆ ಸದೃಶ್ಯವಾದ ದೀಕ್ಷಾಸ್ನಾನ ಎಂಬುದಾಗಿ ಇದೆ. ಆದ್ರೆ ನಾವೇ ಒಳಗೆ ಏನೆಲ್ಲ ಒಳಗೆ ಬಂತು? ಶುದ್ಧವಾದ ಪ್ರಾಣಿ, ಶುದ್ಧ ಮೃಗ, ಅಶುದ್ಧವಾದ ಮೃಗ ಎರಡೂ ಇತ್ತು. ಹಾಗಾದ್ರೆ ಅಶುದ್ಧ ಮೃಗಕ್ಕೂ ದೀಕ್ಷಾಸ್ನಾನ ಕೊಡ್ತೀರಾ ನೀವು? ಸೊ ಇವರೇನು ಅನ್ಕೋತಾರೆ ಅಂತ ಹೇಳಿದ್ರೆ, ಇವರು ಮಾಡಿದ್ದ ತಪ್ಪನ್ನ ಸರಿ ಮಾಡುವುದಕ್ಕಾಗಿ ವಾಕ್ಯವನ್ನ ತಕ್ಕ ಹಾಗೆ ತಿರುಚಲು ಬಯಸ್ತಾರೆ. ಇದೇ ತಪ್ಪನ್ನೇ 4ನೇ ಶತಮಾನದಲ್ಲಿ ಕೂಡ ಅವರು ಮಾಡಿದ್ರು. ಅರಸುನಿಗೆ ತಕ್ಕ ಹಾಗೆ ವಾಕ್ಯವನ್ನ ಮಾರ್ಪಡಿಸುವ ಕಾಂಪ್ರಮೈಸ್ ಮಾಡುವುದು. ಸೊ ಇವ್ರು ಏನ್ ಮಾಡೋದು ಅಂದ್ರೆ, ಮೊಟ್ಟ ಮೊದಲು ಮಕ್ಕಳ ದೀಕ್ಷಾಸ್ನಾನವನ್ನು ಆರಂಭಿಸಿದ್ರು. ಆದ್ರೆ ಒಂದು ವಿಷಯ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಒಂದು ಒಳಗೆ ಬಂದರೆ ಅದರ ನಂತರ ಎಲ್ಲ ಕ್ರಮವಾಗಿ ಸುಳ್ಳು ಪ್ರದೇಶ ಒಳಗೆ ಬರುತ್ತೆ. ಅನಂತರ ಅದು ಬರುವಂತದ್ದಾಗಿದೆ. ಹಾಗಾಗಿ ದೇವರು ಹೇಳ್ತಾರೆ, ಅನ್ಯ ದೇವರನ್ನ ಒಳಗೆ ಬಿಡಬೇಡ ಎಂಬುದಾಗಿ. ಯಾಕೆಂದ್ರೆ ಒಬ್ಬ ವ್ಯಕ್ತಿ ಒಳಗೆ ಬಂದರೆ ಆ ಒಬ್ಬ ವ್ಯಕ್ತಿಯ ಮುಖಾಂತರವಾಗಿ ಎಲ್ಲ ದೆವ್ವಗಳು ಒಳಗೆ ಬಂದ್ಬಿಡುತ್ತೆ. ಈಗ ಅದೇ ಇಲ್ಲಿ ನಡೆದದ್ದು. ಇಲ್ಲಿ ಆರಂಭವಾದಂತಹ ಈ ಒಂದು ಉಪದೇಶದ ಸಮಸ್ಯೆ. ಸೊ ಅರಸರಿಗೋಸ್ಕರವಾಗಿ ಕಾಂಪ್ರಮೈಸ್ ಮಾಡಿದ್ರು. ಗಲಾತ್ಯದ ಬರಿಬೇಕಾದ್ರೆ ಪೌಲ ಹೇಳ್ತಾರೆ, ನಾನಿನ್ನು ಮನುಷ್ಯನನ್ನ ಮೆಚ್ಚಿಸುವವನಾಗಿದ್ದರೆ ನಾನು ದೇವರಿಗೆ ಸೇವಕನಲ್ಲ. ನಾನು ಬಂದು ಕರ್ತನನ್ನ ಮೆಚ್ಚಿಸಬೇಕೆ ವಿನಃ ಇವರಿಗೋಸ್ಕರವಾಗಿ ಏನ್ ಮಾಡೋಕ್ಕಾಗಲ್ಲ, ಕಾಂಪ್ರಮೈಸ್ ಆಗಕ್ಕಾಗಲ್ಲ. ಇವತ್ತು ನೋಡಿ ಸಭೆಗಳಲ್ಲಿ ಬಹಳ ವಿಷಯಗಳಲ್ಲಿ ವಿಶ್ವಾಸಿಗಳು ತಮ್ಮನ್ನ ಕಾಂಪ್ರಮೈಸ್ ಮಾಡ್ಕೋತಾರೆ, ಅಥವಾ ದೊಡ್ಡ ಶ್ರೀಮಂತರಿಗೆ ತಕ್ಕ ಹಾಗೆ ಕಾಂಪ್ರಮೈಸ್ ಆಗ್ತಾರೆ, ಅಥವಾ ಡಿನಾಮಿನೇಷನ್ಗೆ ತಕ್ಕ ಹಾಗೆ ಕಾಂಪ್ರಮೈಸ್ ಆಗ್ತಾರೆ. ಇಲ್ಲಿ ಯಾರಿಗೋಸ್ಕರವಾಗಿ ಕಾಂಪ್ರಮೈಸ್ ಆಗಕ್ಕಾಗಲ್ಲ. ಇದುವೇ ಸತ್ಯ, ಹಿಂಗೆ ಹೋಗ್ಬೇಕು ಅಂತ ಬೈಬಲ್ ಹೇಳುತ್ತೆ. ಕರ್ತನು ಒಬ್ಬನೇ. ಇದನ್ನ ಬರೆಯುವುದಕ್ಕೂ ಮಾರ್ಪಡಿಸುವುದಕ್ಕೂ ಶಕ್ತರಾಗಿದ್ದಾರೆ. ಅವ್ರು ಮಾರ್ಪಡಿಸಲ್ಲ. ಹಂಗೆ ಆ ರೀತಿ ಹೇಳಿ ಅವ್ರು ಮಾರ್ಪಡಿಸುವ ದೇವರಲ್ಲ. ಅವ್ರು ಬರ್ಕೊಟ್ಟು ರುಜು ಹಾಕಿದ್ರು. ಅಗರನ್ನ ಬದಲಾಯಿಸೋದಕ್ಕೆ ನನ್ನ ಬಳಿ ಹೆಂಗ್ ಬಂತು? ಸೊ ಇದುವೇ ನಡೆದಿತ್ತಲ್ಲಿ. ಅಗರ ನೀವು ಪೆರ್ಗಮ ಸಭೆ ಬಗ್ಗೆ ಓದ್ ನೋಡ್ರಿ, ಅಲ್ಲಿ ಅವರು ಮಾತಾಡುವುದೆಲ್ಲ ಉಪದೇಶದ ಸಮಸ್ಯೆಯಾಗಿ ಇರುತ್ತೆ. ಇಲ್ವಾ? ಬಿಳಾಮನ ಉಪದೇಶದ ಬಗ್ಗೆ ಮಾತಾಡ್ತಾರೆ. ಅದರ ನಂತರ ಬಂದು ನಿಕೋಲೈತರ ಮಧ್ಯಸ್ಥರ ಉಪದೇಶದ ಬಗ್ಗೆ ಮಾತಾಡ್ತಾರೆ. ನೀವು ಒಂದು ಅರ್ಥ ಮಾಡ್ಕೋಬೇಕು, ಈ ಪೆರ್ಗಮ ಬಗ್ಗೆ ಅವರು ಮುಂಚಿತವಾಗಿ ತಿಳಿಸ್ತಾರೆ ಈ ಸಭೆ ಹೆಂಗಿರುತ್ತೆ ಅಂತೇಳಿ. ಅವರು ಹೇಳ್ಬೇಕಾದ್ರೆ ಯೋಹಾನನಿಗೆ ಪ್ರಕಟಿಸುವಾಗ ಯೋಹಾನ್ ಇರುವುದು ಪದ್ಮೋಸ್ ದ್ವೀಪದಲ್ಲಿ. ಕ್ರಿಸ್ತ ಶಕ 90ರಿಂದ 96 ಒಳಗೆ ಒಂದು ಕಾರ್ಯ ಬರೀತಾ ಇದ್ದಾರೆ. ಆದರೆ ಈ ಸಂಭವ ನಡೆಯುವಂತದ್ದು ಬಂದು ಯೋಹಾನ್ ನಂತರ 213 ವರ್ಷದ ನಂತರ ನಡೆಯುವಂತ ಸಂಭವ. ಹೆಚ್ಚು ಕಡಿಮೆ 304 ವರ್ಷದಲ್ಲಿ ನಡೀತಾ ಇದೆ ಇದು. ಹಾಗಾದ್ರೆ 300 ವರ್ಷಕ್ಕಿಂತ ಮುಂಚಿತವಾಗಿ ಚರ್ಚ್ ಈ ಪೀರಿಯಡ್ ಒಳಗೆ ಹೋಗುತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಬಿಳಾಮನ ಉಪದೇಶ ಬರುತ್ತೆ ಅಂತ ಹೇಳ್ತಾ ಇದಾರೆ. ಯೋಚನೆ ಮಾಡಿ ನೋಡಿ, ಬಿಳಾಮನ ಉಪದೇಶವನ್ನ ಫಾಲೋ ಮಾಡೋರ ಜೊತೆಗಿದ್ದಾರೆ ಅಂತ ಹೇಳ್ತಾ ಇದಾರೆ. ಅಲ್ಲಿ ಬಿಳಾಮನು ಯಾರು? ಅರಣ್ಯಕಾಂಡ ಪುಸ್ತಕದಲ್ಲಿ ಬರುವಂತಹ ಒಬ್ಬ ಪ್ರವಾದಿಯಾಗಿದ್ದಾನೆ. ಇನ್ನು ಹೇಳ್ಬೇಕು ಅಂದ್ರೆ ಬಿಳಾಮನು ಬಂದು ದೇವರ ಪ್ರವಾದಿ ಅಂತ ಹೇಳ್ತಾರೆ ವಿನಃ ಅವರು ಇಸ್ರೇಲ್ಗೆ ಸಂಬಂಧಪಟ್ಟವನಲ್ಲ ಅವನು. ಯಾಕಂದ್ರೆ ಇಸ್ರಾಯೇಲ್ರು ಕಾನಾನ್ಗಿನ್ನು ಆ ದೇಶಕ್ಕಿನ್ನು ಹೋಗಿಲ್ಲ, ದಾರಿ ಇಲ್ದಿರುವಂತ ಪ್ರವಾದಿಯವರು ಬಿಳಾಮನು. ಹಾಗಾದ್ರೆ ಈ ಉಪದೇಶ ಇವತ್ತು ಸಭೆಯೊಳಗೆ ಹೆಂಗ್ ಬರುತ್ತೆ ಅಂತ ಹೇಳ್ತಾರೆ ಅವರು. ಹಾಗಾದ್ರೆ ಬಿಳಾಮನು ಯಾವ ಕಾರ್ಯ ಮಾಡ್ದ? ಈ ಒಂದು ಸಭೆಯನ್ನ ಮೋಸ ಮಾಡಿ ಇಸ್ರೇಲ್ ಜನಗಳನ್ನ ನೋಡ್ತಾನವನು. ಎಲ್ಲ ಶುದ್ಧವಾಗಿದೆ, ಪಕ್ಕವಾಗಿದೆ, ಯಾವ ಕಡೆ ನೋಡಿದ್ರು ಹೆಂಗಿದೆ, ಎಲ್ಲ ಕರೆಕ್ಟ್ ಆಗಿದೆ. ಅದನ್ನೇ ಸ್ಮುರ್ನ ಸಭೆಯ ಕಾಲ ಯಾವ ಕಡೆ ನೋಡಿದ್ರು ಪರ್ಫೆಕ್ಟ್ ಆಗಿತ್ತು ಅದು. ಹಾಗಾದ್ರೆ ಹಾಳು ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೋದು? ಮೋಬ್ ಸ್ತ್ರೀಯರನ್ನ ಕಳಿಸಾಯ್ತು. ಅದೇ ಆ ಉಪದೇಶ. ಅವನು ಆಕ್ಚುಯಲ್ ಆಗಿ ಮೋಬ್ ಸ್ತ್ರೀಯರನ್ನ, ಅದರ ಅರ್ಥ ಹಂಗೆ ಹೇಳ್ಬಾರ್ದು. ಆಕ್ಚುಯಲ್ ಕಾನ್ಸೆಪ್ಟ್ ಏನಂತ ನೋಡೋದಾದ್ರೆ, ಇವನನ್ನ ತಪ್ಪು ಮಾಡಿಸು ದೇವರನ್ನ ಶಪಿಸ್ತಾರೆ. ನಿನ್ಗೇನಪ್ಪ ಬೇಕು? ಇಸ್ರೇಲ್ರನ್ನ ದೇವ್ರ ಏನ್ ಮಾಡ್ಬೇಕು? ಶಪಿಸ್ಬೇಕು. ಬಾಲಕನು ಕೇಳಿದ ಅದುವೆ, ಅವನ್ನ ಶಪಿಸ್ಬೇಕು ಅಂತ ಕೇಳ್ತಾನೆ. ಹಾಗಾದ್ರೆ ಶಪಿಸ್ಬೇಕು ಏನ್ ಮಾಡ್ಬೇಕು? ಒಂದು ತಪ್ಪನ್ನ ಅವ್ರ ಕೈಲಿ ಮಾಡಿಸು, ಮೋಬ್ ಸ್ತ್ರೀನ ಒಳಗೆ ಬಿಡು, ಏನೋ ಒಂದು ತಪ್ಪನ್ನ ಮಾಡಿಸು. ಹಾಗಾದ್ರೆ ಇಸ್ರೇಲ್ ಸಭೆ ಎಂಬುದು ಸ್ತ್ರೀಯರು ಅಂದ್ರೆ ಸಭೆ ಎಂಬುದಾಗಿ ಹೇಳುವುದಾದರೆ, ಮೋಬ್ ಸ್ತ್ರೀ ಎಂಬುದಾಗಿ ಹೇಳುವುದು ಅನ್ಯ ಸಭೆ, ಅನ್ಯ ಉಪದೇಶ. ಅದನ್ನ ಒಳಗ್ ತಗೊಂಬ, ಅವರ ಆರಾಧನೆ ಒಳಗ್ ತಗೊಂಬ, ಅವರ ನಿಯಮಗಳನ್ನ ಒಳಗ್ ತಗೊಂಬ, ಅದನ್ನ ತಗೊಂಡು ಇಲ್ಲಿ ಫಾಲೋ ಮಾಡಿಸು. ಆಟೋಮೆಟಿಕ್ ಆಗಿ ದೇವ್ರ ಏನ್ ಮಾಡ್ತಾರೆ? ಅದೇ ಅಲ್ಲಿ ನಡೆದಿದ್ದಲ್ಲಿ. ನಾನು ಒಂದ್ ಕಡೆ ಓದ್ದೆ ಬರ್ತೀನಿ ಅಂದ್ರೆ, ಈಗಿನ ಕಾಲದಲ್ಲಿ ಸೈತಾನ್ನ ಒಂದು ದೊಡ್ಡ ಟ್ರಿಕ್ ಏನಂದ್ರೆ ಪರ್ಸಿಕ್ಯೂಷನ್ ಅಲ್ಲ, ಈ ರೀತಿಯಾಗಿ ಜನರನ್ನ ಕಾಂಪ್ರಮೈಸ್ ಅಲ್ಲಿ ನಡೆಸೋಂಥದ್ದೇ ಸೈತಾನ ದೊಡ್ಡ ಟ್ರಿಕ್ ಅಂತ ಒಂದ್ ಕಡೆ ಓದ್ದೆ. ಅಂದರೆ ಸೈತಾನ ಶೋಧನೆಗಳು 2 ತರ ಇರುತ್ತೆ. ಒಂದು ಬಂದು ನಿಮ್ಮನ್ನು ಉಪದ್ರವಪಡಿಸಿ ನೋಡುವುದು, ಇಲ್ಲ ಅಂದ್ರೆ ಆಶೀರ್ವಾದ ಮಾಡಿ ನೋಡೋದು. ನೀವು ಉಪದ್ರವದಲ್ಲಿ ನಿಜವಾಗಿ ನಿಲ್ತೀರಾ, ಕಷ್ಟದಲ್ಲಿ ಬಹುತೇಕವಾಗಿ ಇವಾಗ ಬಂದು ತಕ್ಷಣ ಇವರ ಆಶೀರ್ವಾದಕ್ಕೆ ವಿರುದ್ಧವಾಗಿ ಮಾತಾಡ್ತಾರೆ. ಇಲ್ಲಲ್ಲ, ಯೇಸು ಕ್ರಿಸ್ತನನ್ನ ಹಸಿವು, ರೊಟ್ಟಿ ತಿನ್ನು ಅಂತ ಹೇಳ್ದ, ಇದು ಉಪದ್ರವ. ಮೇಲಿಂದ ಕೆಳಗೆ ದುಮ್ಕು ಅಂತ ಹೇಳ್ದ, ಉಪದ್ರವ. ಅದು ಎಲ್ಲದ್ರಲ್ಲೂ ಸಕ್ಸಸ್ ಮಾಡಿದ್ರು. ಈಗ ಆಸೆ ತೋರಿಸ್ತಾನೆ, ಎಲ್ಲವನ್ನ ತಗೋ, ಲೋಕದ ರಾಜ್ಯ ಮಹಿಮೆ ಎಲ್ಲ ತಗೋ. ಒಂದು ಉಪದ್ರವ, ಇಲ್ಲ ಅಂದ್ರೆ ಆಶೀರ್ವಾದ. ಎರಡನಿಟ್ಟು ಶೋಧನೆ ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ದೇವರ ಕೃಪೆಯಿಂದ ನಂಬಳಿರೋದೇನಂತ ಕೇಳಿದ್ರೆ, ಉಪದ್ರವದಲ್ಲಿ ತಕ್ಕ ಮಟ್ಟಕ್ಕೆ ನಾವೇನ್ ಮಾಡ್ತೀವಿ? ಕೃಪೆಯಿಂದ ನಿಂತು ಬಿಡುತ್ತೀವಿ. ಈ ಆಶೀರ್ವಾದ ಬರುತ್ತೆ ನೋಡಿ, ಇಲ್ಲಿ ನಾವು ಬಂದು ಎಡವುತ್ತೇವೆ. ಸಿಂಪಲ್ ಆಗಿರೋ ವಿಷಯ ನೋಡಿ. ನೀವು ಯೇಸುವನ್ನ ಸ್ವೀಕರಿಸಿಕೊಂಡ ಆರಂಭದಲ್ಲಿ ಸಭೆಗೆ ಬರುವಾಗ ಸೈಕಲ್ ಇರುತ್ತೆ ಅಥವಾ 2 ವೀಲರ್ ಇರುತ್ತೆ, ಬಹಳ ನಂಬಿಕೆಸ್ತರಾಗಿ ಬರ್ತೀರಾ, ಓಡಿ ಓಡಿ ಬರ್ತೀರಾ.
ನಿಮ್ಮ ನಂಬಿಗಸ್ತಿಕೆ ನೋಡಿ ದೇವ್ರು ಕಾರ್ ಕೊಡ್ತಂತ ಇಟ್ಕೊಳ್ಳಿ, ಆಟೋಮೆಟಿಕ್ ಲೇಟಾಗಿ ಬರ್ತೀರಾ. ನೀವು ಒಂದು 5 ನಿಮಿಷ ಲೇಟಾಗಿ ಬರ್ತೀರಾ. ಆ ಒಂದು ಆರಂಭದಲ್ಲಿ ಅದನ್ನೇ ದೇವರು ಹೇಳ್ತಾರೆ, ಆದಲ್ಲಿ ಇದ್ದಂತಹ ಪ್ರೀತಿಯನ್ನು ಬಿಟ್ಟು ಎಂಬುದು ನಿನ್ನ ಮೇಲೆ ಒಂದು ತಪ್ಪೋರಿಸಬೇಕಾಗುತ್ತದೆ. ನೀನು ಯಾವ ರೀತಿ ಆರಂಭದಲ್ಲಿ ನನ್ನ ಫಾಲೋ ಮಾಡೋದು, ಅದೇ ರೀತಿ ಫಾಲೋ ಮಾಡು. ಹಾಗಾದ್ರೆ ಇವತ್ತು ಸಭೆ ಏನಾಯ್ತು, ಅನ್ಯೋಪದೇಶವನ್ನ ಒಳಗೆ ತಂದ ಕೂಡಲೇ ಅವನೇನ್ ಮಾಡ್ತಾ ಇದ್ದಾನೆ, ಒಂದು ನಿಮ್ಮನ್ನ ಆಶೀರ್ವಾದ, ಲೋಕ ಆಶೀರ್ವಾದ ತಂದು ಕೊಡ್ತಾನೆ, ಅಥವಾ ಯಾವುದೋ ಒಂದು ಕಾರ್ಯವನ್ನು ಒಳಗೆ ತಂದು ಇಟ್ಬಿಡ್ತಾನೆ. ಇಟ್ಕೊಳ್ಳಿ, ಇವತ್ತು ಮಾವ್ ಸ್ತ್ರೀ ಒಳಗೆ ಬಂದ ರೀತಿಯಲ್ಲಿ ಸಭೆಯ ಒಳಗೆ ಉಪದೇಶ ಒಳಗೆ ಬಂದಿದೆ, ಬಿಳಾಮನ ಉಪದೇಶ. ಅದು ಒಳಗೆ ಬಂದ ಕೂಡಲೇ ಸಭೆಯ ಅದು ಆಸಕ್ತಿ ಕಳ್ಕೊಳ್ಳುವುದನ್ನು ನೋಡ್ತಾ ಇದ್ದೀವಿ. ಅನಂತರ ನಿಕೋಲಾಯ್ತರ ಉಪದೇಶ 2 ವಿಧವಾಗಿರೋ ಉಪದೇಶಗಳಿದೆ. ಸೊ ಇವತ್ತು ಇದನ್ನ ನೋಡ್ತಿರೋರಾಗಿರ್ಬೋದು, ವಿಶ್ವಾಸಿಯಾಗಿರುವ ನಮಗೆ ಏನ್ ಹೇಳಕ್ ಬರ್ತಾ ಇದ್ದಾರೆ ಎಂಬುದಾಗಿ ಅವ್ರು ಕೇಳುವುದಾದರೆ, ಒಂದು ವಿಷಯನ ಅರ್ಥ ಮಾಡ್ಕೋಬೇಕು. ನೀವು ವಿಶ್ವಾಸಿಯಾಗಿರುವಾಗ, ಒಂದು 30-40 ವರ್ಷದ ಹಿಂದೆ ವಿಶ್ವಾಸಿಯಾಗಿದ್ದರೆ, ಸುಳ್ಳು ಉಪದೇಶ ನಿಮ್ಮ ಒಳಗೆ ಬರಬೇಕು ಅಂದ್ರೆ 2 ದಾರಿ ಮಾತ್ರ ಇತ್ತು. ಒಂದು, ಯಾರಾದರೂ ಇಬ್ಬಿಬ್ಬರಾಗಿ ಬರ್ತಾ ಇದ್ರು ಮನೆಗೆ, ಬಂದು ಯೇಸುವಿನ ಬಗ್ಗೆ ಹೇಳ್ತೀವಿ ಅಂತ ಮೇಲನೆ ಆರಂಭಿಸ್ತಾರೆ. ಒಂದು ಗುಂಪು ಹೇಳ್ತಾರೆ ಯೇಸು ದೇವರಲ್ಲ, ಯೆಹೋವ ಮಾತ್ರ ದೇವರು ಎಂಬುದಾಗಿ ಹೇಳ್ತಾರೆ. ಮತ್ತೊಂದು ಗುಂಪು ಹೇಳ್ತಾರೆ ಯೇಸು ಮಾತ್ರವೇ ದೇವರು, ತಂದೆಯಾದ ದೇವರು ಎಂಬುದಾಗಿ ಒಬ್ಬರಿಲ್ಲ ಅಂತ ಹೇಳ್ತಾರೆ. ಕರ್ತನು ಒಬ್ಬನು ಮಾತ್ರ. ನೋಡಿದ್ರ ತ್ರೇಕತ್ವ ಎನ್ನುವ ಕಾನ್ಸೆಪ್ಟೇ ಇಲ್ಲ. ಸೊ ಇವರು ಬಂದು ಈ ರೀತಿಯಾಗಿ ಇಡಬೇಕು ಅಥವಾ ಹಂಗಿಡಬೇಕು, ಈ ರೀತಿಯ ವ್ಯಕ್ತಿಗಳು ಬಹಳ ಜನ ಬರ್ತಾರೆ. ಇದನ್ನು ದಾಟಿ ಬಹಳ ಸುಳ್ಳು ಉಪದೇಶಗಳು, ಅದನ್ನ ಮನೆಗೆ ಇಬ್ಬಿಬ್ಬರಾಗಿ ಬರ್ತಾರೆ, ಮಾತಾಡ್ತಾರೆ, ಇಟ್ಕೊಳ್ಳಿ. ಈ ರೀತಿಯಾಗಿ ಇದು ಒಂದು ಕಾಲಘಟ್ಟ. ಇದನ್ನ ದಾಟಿ ಸುಳ್ಳುಪದೇಶ ಬರಬೇಕು ಅಂದ್ರೆ ಸಭೆಯಲ್ಲಿ ಗೊತ್ತಿಲ್ಲದೆ ಯಾರಾದರೂ ಸೇವಕರನ್ನ ಸ್ವೀಕರಿಸಿದ್ರೆ ಅದು ಸುಳ್ಳುಪದೇಶ. ಆದರೆ ಇವತ್ತು ಆ ರೀತಿ ಅಲ್ಲ. ಇವತ್ತು ಸುಳ್ಳುಪದೇಶ ನಿಮ್ಮ ಕೈಯಲ್ಲಿದೆ, ಸೆಲ್ ಫೋನ್ ಮುಖಾಂತರ ಇದೆ. ನೀವು ಯೂಟ್ಯೂಬ್ ಅನ್ನ ಸುಮ್ಮನೆ ಡಾಕ್ಟ್ರೈನ್ ಅಂತ ನೀವು ಹಾಕಿದ್ರೆ ಲೋಕದಲ್ಲಿರುವ ಎಲ್ಲ ಡಾಕ್ಟ್ರೈನ್ ನಿಮ್ಮ ಬಳಿ ಬಂದ್ಬಿಡುತ್ತೆ. ಇವಾಗ ಆಫ್ರಿಕನ್ ಡಾಕ್ಟ್ರೈನ್, ಅಮೆರಿಕನ್ ಡಾಕ್ಟ್ರೈನ್, ಅಂಟಾರ್ಟಿಕಾ ಡಾಕ್ಟ್ರೈನ್, ಏಷ್ಯಾ ಡಾಕ್ಟ್ರೈನ್, ಈಸ್ಟ್ ಕಂಟ್ರಿ, ಎಲ್ಲ ಡಾಕ್ಟ್ರೈನ್ ಇದೆ. ಇದರೊಳಗೆ ಯಾವುದು ಸರಿ ಯಾವ್ದು ತಪ್ಪು ಅಂತ ನಿಮ್ಗೆ ಕಂಡುಹಿಡಿಯೋಕೆ ಆಗಲ್ಲ. ಇನ್ನು ಸರಿಯಾಗಿ ಹೇಳಬೇಕು ಅಂದ್ರೆ ಬಹಳ ವಿಷಯಗಳು ಸರಿಯಾಗಿಯೇ ಕಾಣಿಸುತ್ತೆ ಇಲ್ವಾ. ಯೇಸು ಕ್ರಿಸ್ತನು ಒಂದು ವಾಕ್ಯವನ್ನು ಹೇಳಿದರೆ, ಒಂದು ಸುಳ್ಳು ಉಪದೇಶ ಹೋಗ್ತಾ ಇದೆ ಇಂಡಿಯಾದಲ್ಲಿ ಇವಾಗ, ಹಂಗಾಗಿ ಹೇಳ್ತಾ ಇದ್ದೀನಿ. ಯೇಸು ಕ್ರಿಸ್ತನ ಒಂದು ವಾಕ್ಯದಲ್ಲಿ ಹೇಳ್ತಾರೆ, ನನ್ನ ದೇಹವನ್ನ ತಿಂದು ನನ್ನ ಪಾತ್ರೆಯಲ್ಲಿ ಪಾನ ಮಾಡುವವನಿಗೆ ನಿತ್ಯ ಜೀವ ಉಂಟು ಎಂಬುದಾಗಿ, ಅವನು ಸಾಯುವುದಿಲ್ಲ, ಸತ್ತರೂ ಕೂಡ ಬದುಕ್ತಾನೆ ಎಂಬುದಾಗಿ ಆ ವಾಕ್ಯ ಹೇಳುತ್ತೆ. ಇವರು ಅದನ್ನು ಯಾವ ರೀತಿ ತಗೊಂತಾರೆ ಅಂತ ಹೇಳಿದ್ರೆ, ಕಮ್ಯುನಿನ್ ಮಾತ್ರ ನಾವು ತೆಗೆದುಕೊಳ್ಳುವುದಾದ್ರೆ ಲೋಕದಲ್ಲಿ ನಮಗೆ ಜೀವನೇ ಹೋಗಲ್ಲ. ಹೌದು, ಬಹಳ ಜನ ಅದನ್ನ ಹೇಳ್ತಾ ಇದ್ದಾರೆ, ನಿಮಗೆ ಸಾವೇ ಇಲ್ಲ ಅಂತ ಹೇಳ್ತಾರೆ. ಸಾವೇ ಇಲ್ಲ. ಇದರ ಹಿಂದೆ ಇರುವಂತಹ ಸೈತಾನನ್ನ ಒಂದು ಕುತಂತ್ರ ಅರ್ಥ ಮಾಡ್ಕೋಬೇಕು ನೀವು. ಯಾಕೆಂದ್ರೆ ಸಾವೇ ಇಲ್ಲ ಎನ್ನುವುದನ್ನ ಸೈತಾನನ ಕುತಂತ್ರವಾಗಿ ಹೆಂಗ್ ಸಾಧ್ಯ? ಸೈತಾನನ್ನು ಕೊಲ್ಲುವುದಕ್ಕೆ, ನಾಶ ಮಾಡೋದಕ್ಕೆ ಬರ್ತಾನೆ ವಿನಃ ಇವರಾದರೂ ಜೀವವನ್ನು ಉಂಟು ಮಾಡೋದಕ್ಕೆ ಬರ್ತಾರೆ. ಅದನ್ನ ಇವ್ರು ಹೇಳ್ತಾರಲ್ವಾ. ಆ ರೀತಿ ಹೇಳುವುದಾದರೆ ಇಲ್ಲಿ ಸೈತಾನನ ಕುತಂತ್ರ ಅರ್ಥ ಮಾಡ್ಕೋಬೇಕು. ಸೈತಾನ ಏನ್ ಹೇಳ್ತಾನೆ ಸ್ಥಳದಲ್ಲಿ ಅಂತ ನೋಡಿದ್ರೆ, ನೀನು ಸಾಯುವುದೇ ಇಲ್ಲ, ಭೂಮಿಯಲ್ಲಿ ನೀನು ಚೆನ್ನಾಗಿರ್ತೀಯ, 200 ವರ್ಷ 300 ವರ್ಷ ಇರ್ತೀಯ. ಆಕ್ಚುಲ್ ಆಗಿ ನೀವು ಭೂಮಿಯನ್ನ ತ್ಯಜಿಸಿ ಪರಲೋಕಕ್ಕೆ ಹೋಗಬೇಕಾಗಿರುವ ವ್ಯಕ್ತಿ. ಇವಾಗ ಅವನು ಏನ್ ಹೇಳ್ತಾನೆ ಅಂತ ಕೇಳಿದ್ರೆ, ಭೂಮಿಯಲ್ಲಿ ನೀನು ಚೆನ್ನಾಗಿರ್ತೀಯ, ಆಶೀರ್ವಾದವಾಗಿರ್ತೀಯ, 200 ವರ್ಷ ಇರ್ತೀಯ, 300 ವರ್ಷ ಇರ್ತೀಯ. ಪೌಲ ಹೇಳ್ತಾರೆ, ಇನ್ನು ನಾನಲ್ಲ ಕ್ರಿಸ್ತನಲ್ಲಿ ಜೀವಿಸುತ್ತಾರೆ ಎಂಬುದಾಗಿ. ಅದೇ ಪೌಲನ ಹೇಳ್ತಾನೆ, ನಾನು ದೇಹವನ್ನು ಬಿಟ್ಟು ದೇವರೊಂದಿಗೆ ಇರಲು ಇಷ್ಟಪಡುತ್ತೇನೆ ಎಂಬುದಾಗಿ. ನಾನು ಬಿಟ್ಟೆ ಹೋದ್ರೆ ಸಾಕು ಅಂತ ಇದ್ದೀನಿ ಅಂತ ಹೇಳ್ತಾರೆ. ಯೇಸು ಸ್ಪಷ್ಟವಾಗಿ ಹೇಳ್ತಾರೆ. ಇಷ್ಟೆಲ್ಲ ಹೇಳ್ತಾರೆ ನೋಡಿ, ಯೇಸು ಆ ರೀತಿ ಇಲ್ಲೇ ಇರ್ಬೇಕಿತ್ತಲ್ವಾ? ಅವರು ಪುನರುತ್ಥಾನ ಹೊಂದಿದಾಯ್ತಲ್ವಾ, ಇಲ್ಲೇ ಇರ್ಬೋದಿತ್ತಲ್ವಾ? ಮತ್ತೆ ಅವ್ರು ಪರಲೋಕಕ್ಕೆ ಹೋದ್ರು? ಅವರು ಸ್ಪಷ್ಟವಾಗಿ ಹೇಳ್ತಾರೆ, ನಾನು ಹೋಗುವುದು ನಿಮಗೆ ಒಳ್ಳೇದಾಗಿರುತ್ತೆ, ನಾನು ಹೋಗಿ ಸಹಾಯಕನನ್ನು ಕಳಿಸ್ತೇನೆ. ನಂತರ ಯೇಸು, ನೀವು ಇಲ್ಲಿದ್ದೀರಾ, ನಿಮ್ ಜೊತೆ ಬಂದು ವಾಸ ಮಾಡ್ತೀನಿ ಅಂತ ಹೇಳಲಿಲ್ಲ. ಅವ್ರು ಹೇಳ್ತಾರೆ, ನಾನು ಎಲ್ಲಿದ್ದೆ ನಾನು ನಿಮ್ಮನ್ನ ಕರೆದುಕೊಂಡು ಹೋಗುತ್ತೇನೆ ಅಂತ ಹೇಳ್ತಾರೆ. ಹಾಗಾದ್ರೆ ನಮ್ಮ ಕಾನ್ಸೆಪ್ಟ್ ಎಲ್ಲ ಕೂಡ ಇನ್ನು ಮುಂದೆ ಬರುವಂತಹ ಫಲಗಳು ಇದು ಹಾಗೆ ಮಾರ್ಪಡಿಸಿದ್ದಾರೆ. ಇವತ್ತು ಮಾರ್ಪಡಿಸಿ ಪಾಸಿಟಿವ್ ಆಗಿ ಮಾತಾಡುವ ರೀತಿಯಲ್ಲಿ ಮಾತಾಡ್ತಾರೆ. ಏನ್ ಹೇಳ್ತಾರೆ? ನಿನಗೆ ಯೇಸುವಿನ ರಕ್ತದಿಂದ ತುಳಿಯಲ್ಪಟ್ಟೆ, ನೀನು, ನಿನಗೆ ನರಕ ಇಲ್ಲ, ನಿನಗೆ ಬಂದು ಏನೂ ಇಲ್ಲ, ನೀನು ಭೂಮಿಯಲ್ಲಿ ಎಷ್ಟು ವರ್ಷ ಬದುಕಬೇಕು ಅಂತ ಇಷ್ಟಪಡ್ತೀವಿ ಅಷ್ಟು ವರ್ಷ ನಿನಗೆ ಏನೂ ಆಗಲ್ಲ, ಇಲ್ಲೇ ಇರ್ಬೋದು ನೀನು. ಅಂದರೆ ಒಂದು ವಾಕ್ಯವನ್ನ ಹಿಂದೆ ಬಿಟ್ಬಿಡೋದು, ಮುಂದೆ ಕೂಡ ಬಿಟ್ಬಿಡೋದು, ನಡುವೆ ಏನ್ ಮಾಡೋದು, ಪಿಕ್ ಮಾಡಿ ತೆಗೆದುಕೊಳ್ಳುವುದು. ಅದನ್ನು ತೆಗೆದುಕೊಂಡು ಅದನ್ನೇ ಸರಿ ಎಂಬುದಾಗಿ ಮಾತಾಡಿ ಇವಾಗ ಅದನ್ನು ಸುಳ್ಳುಪದೇಶಕ್ಕೆ ತೋಳಗಳು ಬರ್ತಾರೆ ಅಂತ ಹೇಳಿದ್ದಾರೆ. ಪೌಲ ಹೇಳ್ತಾರಲ್ಲಿ, ನಾನು ಹೋಗ್ತೀನಿ, ಮಂದಿನ ಕೆಡಿಸುವಂತಹ ತೋಳಗಳು ಬರುತ್ತವೆ. ಅದುವೇ ಫ್ಯಾಕ್ಟ್, ಅದು ಬಂದೇ ಬರುತ್ತೆ. ತೋಟದ ಒಳಗೆ ಬಂದ ಸರ್ಪ ಸಾಯುವವರೆಗೂ ಬರ್ತಾನೆ ಇರುತ್ತೆ. ಯಾವಾಗ ಸಾಯುತ್ತೋ 20ನೇ ಅಧ್ಯಾಯ ಪ್ರಕಟಣೆ ಪ್ರವಾದನ ಗ್ರಂಥದಲ್ಲೇ ಕರ್ತನು ಏನ್ ಮಾಡ್ತಾರೆ, ನರಕದಲ್ಲಿ ತಳ್ತಾರೆ ಎಂಬುದಾಗಿ ಇದೆ. ಅಲ್ಲಿಯವರೆಗೂ ಸರ್ಪ ಏನ್ ಮಾಡ್ತಾ ಇರುತ್ತೆ, ಬರ್ತಾನೆ ಇರುತ್ತೆ. ಅದ್ರ ಏನು ಮಾಡಕ್ಕಾಗಲ್ಲ, ಬರಲ್ಲ ಅಂತ ಹೇಳಿಲ್ಲ ದೇವರು, ಬರುತ್ತೆ. ಆದರೆ ಆ ಸರ್ಪವನ್ನ ಮತ್ತೆ ಮತ್ತೆ ಏನ್ ಮಾಡ್ತಿರ್ಬೇಕು, ನೀವು ಜಜ್ಜುತ್ತಾನೆ ಇರ್ಬೇಕು. ಅದ ತಲೆಯನ್ನ ಜಜ್ಜಿದ್ರು. ನೀವೊಂದು ಹಾವನ್ನ ನೋಡಿರ್ತೀರಾ, ಕೆಲವು ಕಾಲ ನಡೆದಿರುತ್ತೆ, ಒಂದು ಹಾವು ನೋಡಿರ್ತೀರಾ ಅಂತ ಹೇಳಿದ್ರೆ ಅದನ್ನ ತಲೆಯನ್ನ ಮಾತ್ರ ನೀವು ಜಜ್ಜಿದ್ದೀರ ಅಂತ ಇಟ್ಕೊಳ್ಳಿ, ಬಾಕಿ ಏನ್ ಮಾಡ್ತಾ ಇರುತ್ತೆ, ಅಳ್ಳಾಡ್ತಾನೆ ಇರುತ್ತೆ. ಒಬ್ಬ ಒಳ್ಳೆ ವ್ಯಕ್ತಿ ಅದನ್ನ ನೋಡುವಂತಹ ವ್ಯಕ್ತಿ ಏನ್ ಮಾಡ್ತಾನೆ ಅಂದ್ರೆ ಅದ್ರ ಮೇಲೆ ಕಲ್ಲಾಕಿ ಪೂರ್ಣವಾಗಿ ಸಾಯಿಸ್ತಾರೆ, ಅಷ್ಟೇ ಅಲ್ವಾ? ಒಂದು ಗುಂಪು ಏನ್ ಮಾಡುತ್ತೆ, ಅದು ಸಾಯೋದನ್ನ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಇನ್ನೊಂದು ಗುಂಪು ಏನ್ ಮಾಡ್ತಾರೆ, ಓಡೋಗ್ಬಿಡ್ತಾರೆ ಜೀವ ಇದೆ ಅಂತ ಹೇಳಿ. ಇವತ್ತು ಸಭೆ 3 ರೀತಿಯಲ್ಲಿಯೇ ಇದೆ.
ಸಭೆನ್ ಮಾಡುತ್ತೆ ಒಂದು ಗುಂಪು ಸೈತಾನನಿಗೆ ಎದುರ್ಕೊಂಡು, ಈಗ ಸೈತಾನನ ಯಾಕಪ್ಪ ಎದುರಿಸೋದು ಅಂತೆಲ್ಲ ಹಿಂಗೆಲ್ಲ ಮಾತಾಡ್ಕೊಂಡು ಸೈತಾನನ ಯಾಕೆ ಓಡಿಸ್ಬೇಕು, ಅವನಾಯ್ತು ಕೆಲಸ ಆಯ್ತು ಅಂತಂದ್ರೆ ನಾವು ನಮ್ಮ ಕೆಲಸ ನೋಡ್ಕೊಳ್ಳೋಣ ಅಂತ ಹೇಳ್ತಾರಲ್ವಾ. ಸೊ ಇವರೆಲ್ಲ ಅವು ಸಾಯೋದ್ ನೋಡಿ ಎದುರವರಾಗಿದ್ದಾರೆ. ಇನ್ನೊಂದು ಗುಂಪಿದ್ದಾರೆ, ಅವ್ರು ಬಂದು ಏನ್ ಮಾಡ್ತಾರೆ, ಸೈತಾನ ಆಯ್ತು ಒಂದು ಕೆಲಸ ಆಯ್ತು ಇದ್ರೆ ಇರಲಿ ಬಿಡಿ, ನಾವೇನ್ ಮಾಡೋದು ಅಂತ ಸುಮ್ಮನೆ ಇರ್ತಾರೆ, ಅವ್ರು ನಮ್ಮ ಕೆಲಸ ನೋಡ್ಕೊಳ್ಳೋಣ ಅಂತ. ಆದರೆ ಕೆಲವರು ಮಾತ್ರ ತಲೆಯನ್ನು ಜಜ್ಜಿದ ಹಾಗೆ ಬಾಲವನ್ನು ಜಜ್ಜುವವರಾಗಿದ್ದಾರೆ. ಹಾಗಾದ್ರೆ ದೇವ್ರೇನ್ ಹೇಳ್ತಾರೆ, ಈ ಉಪದೇಶ ಬರ್ತಾನೆ ಇರುತ್ತೆ, ಎಲ್ಲಾ ಕಾಲದಲ್ಲಿಯೂ ಬರುತ್ತೆ. ಅದರಲ್ಲಿ ಸೈತಾನನೊಬ್ಬನು ಬೆಂಕಿಯ ಕೆರೆಯಲ್ಲಿ ಹಾಕಲ್ಪಡುವವರೆಗೂ, ತಳ್ಳಲ್ಪಡುವವರೆಗೂ, ನರಕದಲ್ಲಿ ತಳ್ಳಲ್ಪಡುವವರೆಗೂ ಈ ಉಪದೇಶದ ಹೋರಾಟ ಬರುತ್ತಲೇ ಇರುತ್ತೆ. ಅದು ಎಲ್ಲಾ ಕಾಲದಲ್ಲಿ ಒಂದೊಂದು ಉಪದೇಶವಾಗಿದ್ದೇ ಇರುತ್ತೆ. ಅವರ ಕಾಲದಲ್ಲಿ ಬಿಳಾಮನ ಉಪದೇಶ ಎಂಬುದಾಗಿರುತ್ತೆ, ನಿಕೊಲಾಯಿತರ ಉಪದೇಶ ಬಂತು ಅಂತ ನೋಡಿದ್ವಿ. ಅದೇ ರೀತಿ ಇವತ್ತು ಇದೇ ಉಪದೇಶ ಬೇರೆ ರೂಪದಲ್ಲಿ ಬರುತ್ತೆ. ಈ ಒಂದು ನಿಕೊಲಾಯಿತರ ಉಪದೇಶ ಅಂತ ಹೇಳ್ತಾರಲ್ವಾ, ಆ ಉಪದೇಶ ಏನ್ ಹೇಳುತ್ತೆ ಎಂಬುದಾಗಿ ಸ್ವಲ್ಪ ಓದ್ ನೋಡುವುದಾದರೆ, ನಿಕೊಲಾಯ್ಟ್ ಅಂದ್ರೆ ವಿಕ್ಟಿ ಓವರ್ ದ ಪೀಪಲ್, ಜನಗಳನ್ನ ಗೆಲ್ಲುವುದು ಎಂಬುದಾಗಿದೆ. ಅದು ಬಂದು ಗ್ರೀಕರಲ್ಲಿ ಇರುವಂತಹ ಒಂದು ಧರ್ಮ ಆ ಕಾಲದಲ್ಲಿ ಇತ್ತು. ಅದನ್ನು ಫಾಲೋ ಮಾಡಿದವರು ಬಹಳ ಮಂದಿ ಅವತ್ತು ಇದ್ದಿದ್ದಾರೆ. ಅದರಲ್ಲಿ ಬಂದು 3 ಮುಖ್ಯವಾದ ವಿಷಯವನ್ನು ಅವರು ಮಾತಾಡ್ತಿರ್ತಾರೆ. ಒಂದು ಬಂದು ಇಮಾರಲಿಟಿ. ಹಳೆ ಒಡಂಬಡಿಕೆಯಲ್ಲಿ ಇಷ್ಟು ಮದುವೆ ಬೇಕಾದ್ರೂ ಮಾಡ್ಕೋಬಹುದು, ಹೊಸ ಒಡಂಬಡಿಕೆಯಲ್ಲಿ ಯಾಕೆ ಮಾಡಂಗಿಲ್ಲ? ಅಬ್ರಹಾಮನ ಆಶೀರ್ವಾದ ಯೇಸು ಕ್ರಿಸ್ತನ ಮುಖಾಂತರವಾಗಿ ಅನ್ಯರಾಗಿರುವ ನಮಗೆ ಬರುತ್ತೆ. ಅಬ್ರಹಾಮ್ ಎಷ್ಟು ಮದುವೆ ಮಾಡ್ಕೊಂಡಿದ್ದಾರೆ, ಬಹಳಷ್ಟು ಜನ ಮದುವೆ. ಹಾಗಾಗಿ ನೀನು ಮಾಡ್ಕೋಬಹುದು ಅಂತ ಒಂದು ಗ್ರೂಪ್ ಇದೆ ಇಲ್ವಾ? ಆದರೆ ಅಬ್ರಹಾಮನ ಬಳಿ ದೇವರು ಹೇಳ್ತಾರೆ, ನಿನಗೆ ಯೆಶಾಯ ಪುಸ್ತಕ 51ರಲ್ಲಿ ಅಬ್ರಹಾಮನನ್ನ ಒಬ್ಬನಾಗಿರುವುದಕ್ಕೆ ಕರೆದರು, ಸಾರಳನ್ನು ಕರೆದರು. ಹಾಗಾದ್ರೆ ಸ್ಥಳದಲ್ಲಿ ಅಬ್ರಹಾಂ ಸಾರ ಇಬ್ರು ಸೇರಿ ಒಬ್ಬರೇ ಅಂತ ಅರ್ಥ. ಸೊ ಅಬ್ರಹಾಮನಿಗೆ ಸಾರ ಅಷ್ಟೇ, ಆಗರಣ ಇವರೇ ಸೇರಿಸ್ಕೊಂಡ್ರು, ಸಾರ ಹೇಳಿದ್ರು ಅಂತೇಳಿ. ಅದಾದ ನಂತರ ಸಾರಳ ಮುಖಾಂತರ ಕಳಿಸ್ಬಿಟ್ರು. ಹಾಗಾದ್ರೆ ಇವತ್ತಿರುವವರು ಅಬ್ರಹಾಂ ಸೇರಿಸ್ಕೊಂಡು ನಾನು ಸೇರಿಸ್ಕೋತೀನಿ ಅಂತ ಹೇಳಿದ್ರೆ ಕೊನೆಯದಾಗ ಅವ್ರನ್ನ ಓಡಿಸ್ಬಿಡ್ತೀರಾ? ಅನಂತರ ಇನ್ನೊಂದು ಗ್ರೂಪ್ ಇದೆ, ಅಬ್ರಹಾಮನಿಗೆ ಕೆಟ್ಟರೋಡ್ ಎಂಬುದಾಗಿ ಇನ್ನೊಬ್ಬಳಿದೆ, ಅದು ಕೂಡ ಕಾಸು ಕೊಟ್ಟು ಬಹುಮಾನ ಕೊಟ್ಟು ಕೆಳದೇಶ ಕಳಿಸೋದು ಅಂತ ಕಳಿಸ್ಬಿಡ್ತೀರಾ ನೀವು? ಇವತ್ತೊಂದು ಗ್ರೂಪ್ ಇದೆ ಕುಳಿತುಕೊಂಡು ಆ ವಾಕ್ಯವನ್ನ ತನಗೆ ತಕ್ಕ ಹಾಗೆ ತಿರುಚಿಕೊಳ್ಳುವಂಥದ್ದು. ಈ ನಿಕೊಲಾಯಿತರ ಉಪದೇಶ ಇವತ್ತು ಕೂಡ ಇದೆ. ಇಮ್ಮಾರಲಿಟಿ, ಹೆಂಗ್ ಬೇಕಾದ್ರೂ ಬಾಳ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು, ದೇವರು ನಮ್ಮ ಪಾಪವನ್ನು ಕ್ಷಮಿಸಿದ್ದಾರೆ. ಕೆಲವೊಂದು ಕಾರ್ಯ ಎಲ್ಲ ಹೇಳ್ತಾರೆ, ನೀವು ಬಂದು ಏನೇ ತಪ್ಪು ಮಾಡಿದ್ರು ಯೇಸು ಬಂದು ನಿಮ್ಮನ್ನ ನರಕದಲ್ಲಿ ಹಾಕಲ್ಲ, ನೀನು ಅವ್ರ ಮಗನಾಗಿದೀಯಾ, ಯಾವ ತಂದೆ ಆದ್ರೂ ಮಗುನಾಗ್ತಾರ? ಹಾಗಾದ್ರೆ ಯೂದಾಸ್ ಕರೆಯುತ್ತೆ ಮೊದಲು ಹೋಗ್ಬೇಕಾಗಿತ್ತು ಇಲ್ವಾ? ಸೊ ಇದು ಬಂದು ಫಸ್ಟ್ ಇಮ್ಮಾರ್ಟಾಲಿಟಿ. ಇಮ್ಮಾರ್ಟಾಲಿಟಿ ಅಂದ್ರೆ ನಿಮ್ ಮರಣನೇ ಇಲ್ಲ ಅಂತ. ನಿಕೊಲಾಯಿತರ ಉಪದೇಶ ಇದು ಇಮ್ಮಾರ್ಟಾಲಿಟಿ ಇವತ್ತು ಇದೆ. ಅದು ಇವತ್ತೊಂದು ಗ್ರೂಪ್ ಹೇಳ್ತಾ ಇದ್ದಾರೆ ನನಗೆ ಮರಣನೇ ಇಲ್ಲ ಎಂಬುದಾಗಿ ಹಿಂಗೆಲ್ಲ ಹೇಳ್ತಾ ಇದ್ದಾರೆ. ಮೂರನೇದಾಗಿ ಜುನೋಸಿಟಿ ಅಂದ್ರೆ ಜ್ಞಾನ ಬೋಧನೆ ಎಂಬುದಾಗಿ ಹೇಳ್ತಾರೆ. ಈ 3 ಬೆರೆತಿರುವಂತದ್ದೇ. ಅಂದರೆ ಬೈಬಲ್ 2 ಜ್ಞಾನ ಇದೆ, ಒಂದು ಬಂದು ಪರಲೋಕದ ಜ್ಞಾನ, ಮತ್ತೊಂದು ಭೂಮಿಯ ಜ್ಞಾನ. ಈಗ ಆದಾಮನು ಹಣ್ಣು ತಿನ್ನೋದಕ್ಕಿಂತ ಮುಂಚಿತವಾಗಿ ಇದ್ದದ್ದು ಪರಲೋಕದ ಜ್ಞಾನ. ಅವನು ಹಣ್ಣು ತಿಂದ ನಂತರ ಕಣ್ಗಳು ತೆರೆಯಲ್ಪಟ್ಟಿತ್ತು. ಈಗ ಅವನಿಗೆ ಒಳ್ಳೆದರ ಕೆಟ್ಟದ ಅರಿವು ಉಂಟಾಗುವಂತ ಜ್ಞಾನ ಲೋಕದ ಜ್ಞಾನ. ಅದು ಈ ಲೋಕದ ಜ್ಞಾನವನ್ನ ಅಧಿಕವಾಗಿ ಧ್ಯಾನ ಮಾಡುವ ಒಂದು ಗ್ರೂಪ್ ಇದೆ. ಅವರು ಬಂದು ಇನ್ನೂ ಆಕಾಶವನ್ನ ಧ್ಯಾನ ಮಾಡುವವರನ್ನ ವಿಜ್ಞಾನಿ, ಸಂಗೀತವನ್ನ ಭಯಂಕರವಾಗಿ ಆಳಕ್ಕೆ ಹೋಗುವವರು ಸಂಗೀತ ಜ್ಞಾನಿ. ಆ ರೀತಿಯಾಗಿ ಲೋಕದಲ್ಲಿರುವ ಕಾರ್ಯಗಳನ್ನ ಧ್ಯಾನ ಮಾಡಿ ಫಿಲಾಸಫರ್, ತತ್ವಜ್ಞಾನಿ, ಆ ರೀತಿ ಒಂದು ಗ್ರೂಪ್ ಇದೆ. ಆ ಸ್ಥಳಕ್ಕೆ ಸಭೆ ಇವತ್ತು ಹೋಗ್ತಾ ಇದೆ. ಚರ್ಚೆ ಏನಾಗಿದೆ ಅಂದ್ರೆ ಮೇಲೆ ದೃಷ್ಟಿ, ನಮ್ಮ ದೃಷ್ಟಿ ಯಾವಾಗಲೂ ಮೇಲೆ ಇರಬೇಕು. ಆದ್ರೆ ಇವತ್ತೇನಾಗಿದೆ, ನಮ್ಮ ದೃಷ್ಟಿ ಯಾವಾಗಲೂ ನಮ್ಮ ಸುತ್ತ ಕೆಳಗೆ ನೋಡ್ತಾ ಇದೀವಿ, ಭೂಮಿನೇ ನೋಡ್ತಾ ಇದೀವಿ. ನಾವು ಕೆಳಗೆ ತೋರಿಸಿ, ಕೆಳಗಿರುವ ಜ್ಞಾನವನ್ನು ತೋರಿಸಿ ಇವರೊಂದಿಗೆ ಯುದ್ಧ ಮಾಡಕ್ ಬಿಡ್ತಾರೆ ಅವ್ರನ್ನ. ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಅಂದರೆ ನೀವು ಬಂದು ಆ ದಾರಿನ ದಾಟಿ ಕ್ರಾಸ್ ಮಾಡಿ ಆ ಕಡೆ ಹೋಗ್ಬೇಕಿರೋ ವ್ಯಕ್ತಿ ಸೈತಾನ ಏನ್ ಮಾಡ್ತಾನೆ, ಆ ದಾರಿಯಲ್ಲಿ ಬಂದು ನಿಲ್ಸಿ ನಿಮ್ಮನ್ನ ಜಗಳ ಕರಿತಾ ಇರ್ತಾನೆ. ನೀವೇನ್ ಮಾಡ್ಬೇಕು, ಹೋಗ ಅಂತೇಳಿ ಹೋಗ್ತಿರ್ಬೇಕು ಸುಮ್ಮನೆ. ಅವನೇನ್ ಮಾಡ್ತಾನೆ, ಟೆಂಪ್ಟ್ ಮಾಡ್ತಾನೆ ಜಗಳ ಮಾಡಂಗೆ. ನಿಮಗೆ ರೋಷ ಭರಿಸ್ತಾನೆ, ನಿಮ್ಮ ಬಗ್ಗೆ ಕೆಟ್ಟ ಮಾತಾಡ್ತಾನೆ, ನಿಮ್ಮನ್ನು ಬಹಳ ಬೈತಾನೆ, ನಿಮಗೆ ಅವಮಾನ ಆಗಿಲ್ವಾ ಗಂಡ್ಸ ಅಂತ ಕೇಳ್ತಾರೆ, ಎಲ್ಲ ಮಾಡ್ತಾನೆ. ಆದರೆ ಅವನ ಒಂದೇ ಒಂದು ಮೋಟಿವ್ ಏನಂದ್ರೆ, ನೀವು ಪ್ರಯಾಣದಲ್ಲಿ ಹೋಗದೆ ನಿಮ್ಮನ್ನ ಅವ್ರ ಕಡೆ ನಿಲ್ಲಿಸ್ಕೋಬೇಕಷ್ಟೇ. ಅವನ್ನ ಏನ್ ಮಾಡಬೇಕು, ಅವನ ಕಡೆ ತಿರುಗಿಸಿ ಅವನು ನಿಮ್ಮನ್ನ ಏನು ಮಾಡಲ್ಲ, ನಿಲ್ಲಿಸಿ ಸುಮ್ಮನೆ ಮಾತಾಡ್ತಾ ಇರ್ತಾನೆ. ನಿಮ್ಮನ್ನ ಜಗಳ ಮಾಡಿಸ್ತಾನೆ. ಜಗಳ ಮಾಡ್ತಾ 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 ನಿಮಗೆ ಗೊತ್ತಿಲ್ಲ, ನೀವು ಹೋಗ್ಬೇಕಾದ್ರೆ ಡಿಸ್ಟೆನ್ಸ್ ಟೈಮ್ ಎರಡನ್ನೂ ಬಿಟ್ಬಿಟ್ರಿ. ಅರ್ಥ ಆಗ್ತಿದೆಯಾ? ಡಿಸ್ಟ್ರಾಕ್ಟ್, ಇದುವೇ ಸೈತಾನನು ಮಾಡುವಂತಹ ಒಂದೇ ದೊಡ್ಡ ತಂತ್ರ. ಜೀವವೃಕ್ಷವನ್ನ ನೋಡದೆ ಡಿಸ್ಟ್ರಾಕ್ಟ್ ಮಾಡಿ ಇದನ್ನು ನೋಡ್ಸಂಗ್ ಮಾಡ್ದ. ಇಷ್ಟೇ ವಿಷಯ ಅಲ್ಲಿ ಇವತ್ತು ಈ ಕಾರ್ಯದಲ್ಲೇ ಇದೆ. ಇದಕ್ಕೆ ಹೆಸರು ಲೋಕದ ಜ್ಞಾನ, ಲೋಕಜ್ಞಾನ ಇದೆ. ಇವತ್ತು ನೀವು ಇದ್ದೀರಾ. ಒಬ್ಬ ಸ್ವರಾಸುರ, ನಿಮಗೆ ಕೂಡ ಗೊತ್ತಿರುತ್ತೆ, ಒಬ್ಬ ಸರಾಸುರ ಆಗಿರುವ ತಂದೆ ನಾರ್ಮಲ್ ಆಗಿ ಸುಮ್ಮನೆ ಹೋಗಿ ಕೇಳಿ ನೋಡ್ರಿ, ನಿಮ್ಮ ಮಕ್ಕಳ ಭವಿಷ್ಯ ಆಶೀರ್ವಾದ ಆಗಿರ್ಬೇಕಾದ್ರೆ ಏನು ಬೇಕು ನಿಮಗೆ ಅಂತ ಕೇಳಿದ್ರೆ 100ಕ್ಕೆ 90 ಮಂದಿ ಏನು ಹೇಳ್ತಾರೆ ಅಂತ ಇಟ್ಕೊಳ್ಳಿ, ವಿದ್ಯಾಭ್ಯಾಸ ಅಂತ ಹೇಳ್ತಾರೆ. ನಾನು ಹೇಳಿದ್ದು ಸ್ಪಿರಿಚುವಲ್ ಪರ್ಸನ್ಸ್ ಮಾತ್ರ. ಚೆನ್ನಾಗಿ ಮಕ್ಕಳು ಓದಬೇಕು, ಚೆನ್ನಾಗಿ ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ಅದನ್ನೇ ಎಲ್ಲರ ಮೈಂಡ್ ಸೆಟ್ ಅದನ್ನೇ ಇರುತ್ತೆ. ಒಂದು 10% ಮಾತ್ರನೇ ಅವನಿಗೆ ಕ್ರೈಸ್ಟ್ ಬೇಕು ಅಂತ ಹೇಳ್ತಾರೆ. ನಿಮ್ಮ ಮಕ್ಕಳು ನಾಳೆ ಈ ಲೋಕದಲ್ಲಿ ಆಶೀರ್ವಾದವಾಗಿರುವುದಕ್ಕೆ ಏನ್ ಬೇಕು ಅಂತ ಕೇಳಿದ್ರೆ ಲೋಕದಲ್ಲ, ಹಾಗಾದ್ರೆ ವಿದ್ಯಾಭ್ಯಾಸ ಬೇಕು. ಈ ರೀತಿ ತಗೊಳ್ಳಿ, ಓದಿದವರಲ್ಲಿ ಎಷ್ಟು ಮಂದಿ ಆಶೀರ್ವಾದವಾಗಿದ್ದಾರೆ?
ಹೌದು. ಓದಿದವರಲ್ಲಿ ಎಷ್ಟು ಮಂದಿ ಸಂತೋಷವಾಗಿದ್ದಾರೆ? ವಿದ್ಯೆ ಕಲಿತವನು ಇವತ್ತು EMI ತೆಗೆದುಕೊಂಡು ಭಯಂಕರ ಕಷ್ಟಪಡ್ತಾ ಇದ್ದಾನೆ. ಹೌದು. ಓದಿದವರಲ್ಲಿ ಎಷ್ಟು ಮಂದಿ ವ್ಯಾಧಿ ಇಲ್ಲದೆ ಇದ್ದಾರೆ? ವಿದ್ಯಾಭ್ಯಾಸ ಮಾಡಿದವರಲ್ಲಿ ಎಷ್ಟು ಮಂದಿ ಕುಡುಕರಾಗಿಲ್ಲ? ಆದರೆ ಕ್ರೈಸ್ಟ್ ಒಳಗೆ ಬಂದವರನ್ನು ಬೇಕಾದ್ರೆ ನೋಡಿ, ಅವನು ಕುಡುಕನಾಗಿರೋದಿಲ್ಲ. ಅವನ ಒಳಗೆ ಬಂದು ಯಾವ ವಿಧವಾಗಿರುವಂತಹ ಡಿಪ್ರೆಷನ್ಸ್ ಇದೆಲ್ಲ ಏನೂ ಇರಲ್ಲ, ದೇವ್ರು ತೆಗೆದಿರ್ತಾರೆ. ಅವನು ಸಂತೋಷವಾಗಿರ್ತಾನೆ. ಈಗ ನಿಮಗೆ ಏನು ಬೇಕು? ಲೋಕದಲ್ಲಿ ಜ್ಞಾನ ಬೇಕಾ, ಇದು ಬೇಕಾ? ನಿಮ್ಮನ್ನ ವಿದ್ಯಾಭ್ಯಾಸ ಮಾಡಬೇಡಿ ಅಂತ ಹೇಳ್ತಿಲ್ಲ ನಾನು. ನನಗೆ ದೇವ್ರು ಹೇಳ್ಕೊಟ್ಟಿದ್ದ ಕಾನ್ಸೆಪ್ಟ್ ಏನು ಗೊತ್ತಾ? ಏನಂತ ಕೇಳಿದ್ರೆ, ಯಾವುದಾಗಿದ್ರು ಎರಡನೇದು ವಿದ್ಯಾಭ್ಯಾಸ, ಹಣ, ಸಂಪಾದನೆ, ಆಸ್ತಿ, ಕುಟುಂಬ, ಮಕ್ಕಳು, ತಾಯಿ, ತಂದೆ ಎಲ್ಲವೂ ಎರಡನೇದು. ಕ್ರೈಸ್ಟ್ ಮಾತ್ರನೇ ಮೊದಲು. ಇದು ನಾನು ಹೇಳಿಲ್ಲ, ಕ್ರೈಸ್ಟ್ ಹೇಳ್ತಾರೆ. ಒಬ್ಬನು ನನಗಿಂತಲೂ ತನ್ನ ತಂದೆಯನ್ನಾಗಲಿ ತಾಯಿನಾಗಲಿ ತನ್ನ ಮಕ್ಕಳನ್ನಾಗಲಿ ಪ್ರೀತಿಸುವುದಾದರೆ ಅವನು ನನಗೆ ಪಾತ್ರನಲ್ಲ ಎಂಬುದಾಗಿ ಹೇಳ್ತಾರೆ. ಇವತ್ತು ಕ್ರೈಸ್ಟ್ಗಿಂತ ಅಧಿಕವಾಗಿ ಜನಗಳು ಪ್ರೀತಿ ಮಾಡುವುದು ವಿದ್ಯಾಭ್ಯಾಸವನ್ನು. ಅದು ಮಕ್ಕಳಿಗೋಸ್ಕರವಾಗಿರುವಂಥ ವಿದ್ಯಾಭ್ಯಾಸ, ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ. ಹೇಗಾದರೂ ಕಷ್ಟಪಟ್ಟಾದರೂ ಬಹಳ ಸೇವಕರನ್ನು ನೋಡೋದಾದರೆ ಅವರು ಸೇವೆಯಲ್ಲಿ ಬರುವಂತಹ ಆದಾಯ ಕಡಿಮೆಯಾಗಿರುತ್ತೆ. ಆದರೆ ಮಕ್ಕಳನ್ನು ಓದಿಸುವುದಕ್ಕೆ ಅದನ್ನು ಬಂದು ಆ ಒಂದು ಸ್ವನೀತಿಯಲ್ಲಿ ಅದನ್ನು ನ್ಯಾಯವಾಗಿ ತೋರಿಸ್ತಾರೆ. ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನಾವೇನು ಕೇಳಿದ್ವಿ? ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸ ಕೇಳಿದ್ವಿ, ಒಳ್ಳೆ ಚೆನ್ನಾಗಿ ಮಗುನ ಓದಿಸ್ಬೇಕು, ಬೇರೆ ಏನು ನನಗೆ ಆಸೆ ಹೆಚ್ಚಾಗಿಲ್ಲ. ನೀವೇನು ಬೇಕಾದ್ರೂ ಹೇಳಿ, ಹೆಂಗೆ ತಪ್ಪಂತ ಹೇಳಕ್ಕೆ ಸಾಧ್ಯ? ಇದನ್ನ ತಪ್ಪಂತ ಹೇಳಲ್ಲ. ಇದು ತಪ್ಪೇ ಎನ್ನುವುದಕ್ಕೆ ಗುರುತು ನಿಮ್ಗೆ ಹೇಳ್ತೀನಿ ನೋಡಿ. ಈಗ ಇವ್ರ ಬಳಿ ಕಾಸಿಲ್ಲ ತಾನೆ, ಏನು ಮಾಡ್ಬೇಕು? ಕಾಸಿಗೆ ಸಾಲ ಮಾಡ್ತಾರೆ, ಅವ್ರ ಹತ್ರ ಕೇಳ್ತಾರೆ. ಯಾರಾದರೂ ಹೋಗಿ ಕೇಳಬೇಕು, ಸಾಲ ಮಾಡಬೇಕು, ಮೊದಲು ಮಿಸ್ಟೇಕ್ ನಡೆಯುತ್ತೆ. ಕ್ರೈಸ್ಟ್ ನಿಮ್ಮನ್ನು ಯಾರು ಬಳಿ ಕೇಳಬಾರ್ದು ಅಂತ ಹೇಳಿದ್ದಾರೆ. ಅನಂತರ ಸಾಲ ಮಾಡಕ್ಕೆ ಹೋಗ್ತಾರೆ, ಎರಡನೇ ಮಿಸ್ಟೇಕ್ ನಡೆಯುತ್ತೆ ಅಲ್ಲಿ. ನೀನು ಸಾಲವನ್ನು ಕೊಡುತ್ತೀಯಾ, ಸಾಲ ಪಡೆಯೋದಿಲ್ಲ. ಮೂರನೇದಾಗಿ ಬಡ್ಡಿಗೆ ಪಡೆಯಕ್ಕೆ ಹೋಗ್ತೀರಾ. ಇದು ಕೂಡ ಕ್ರೈಸ್ಟ್ ಬೇಡ ಅಂತ ಹೇಳಿದ್ದಾರೆ. ಇದೆಲ್ಲ ಮೊದಲು ಸೆಟ್ ಆಫ್ ಪಾಪ. ಈಗ ಒಂದು ವೇಳೆ ಸೇವೆ ಮಾಡ್ತಾ ಇದ್ದೀರಾ, ನಿಮ್ಮ ಪ್ರಸಂಗ ಇನ್ನು ಮುಂದೆ ಹೆಂಗಿರುತ್ತೆ? ಬೆಳಗ್ಗೆ ಬಂದು ಮಗನಿಗೆ 50,000 ಫೀಸ್ ಕಟ್ಟಬೇಕು. ಇವತ್ತು ಬೆಳಗ್ಗೆ ನಿಮ್ಮ ಬಳಿ ಕಾಸಿಲ್ಲ, ನೀವೇನು ಮಾಡ್ತೀರಾ? ಇವಾಗ ಅವಶ್ಯಕತೆ ಹೇಳಲೇಬೇಕು. ನಿಮ್ಮ ಪ್ರಸಂಗವನ್ನು ನೀವು ಈ ಕಾಸಿಗೋಸ್ಕರ ಉಪಯೋಗಿಸ್ತೀರಾ? 100ಕ್ಕೆ 95ರಷ್ಟು ಸೇವಕರು ಅದನ್ನೇ ಮಾಡ್ತಾ ಇದ್ದಾರೆ. ಇಷ್ಟೇ ನಾನು ಹೇಳುವಂಥದ್ದು. ಒಂದು ಎಕ್ಸಾಂಪಲ್ಗೋಸ್ಕರ ವಿದ್ಯಾಭ್ಯಾಸ ಹೇಳ್ತಾ ಇದ್ದೀನಿ. ಈ ರೀತಿ ಎಲ್ಲವೂ ಇದೆ, ಎಲ್ಲವೂ ಇದೆ. ಅದನ್ನು ಬಂದು ಸಭೆಯ ಒಳಗೆ ನಾವು ತಂದಿಡ್ತೀವಿ. ಅದು ಸೇವೆ ಏನು ಮಾಡುತ್ತೆ? ಅದು ನಾಳೆ ಮೋಸ ಮಾಡುತ್ತೆ. ಬಟ್ ನಾವು ಇಲ್ಲಿ ಏನು ಹೇಳಕ್ ಬರ್ತಾ ಇದೀವಿ ಅಂದ್ರೆ, ತಪ್ಪಂತ ಹೇಳಕ್ ಬರ್ತಾ ಇಲ್ಲ. ಇನ್ ಕೇಸ್ ದೇವ್ರ ಅದನ್ನ ಅವಶ್ಯಕತೆ ಇದ್ರೆ, ದೇವ್ರ ಪ್ಲಾನ್ ಇದೆ, ದೇವ್ರು ಖಂಡಿತ ವಿದ್ಯಾಭ್ಯಾಸ ಎಲ್ಲ ಕೊಡ್ತಾರೆ. ನಿಮಗೆ ದೇವರು 50 ಲಕ್ಷ ಕೊಟ್ಟು ಓದಿಸ್ಬೇಕು ಅಂತ ಹೇಳಿದ್ರೆ ಓದಿಸ್ತಾರೆ ದೇವರು. ನನಗೆ ನಮ್ಮ ಮಾವ ಹೇಳ್ಕೊಟ್ಟಿದ್ದು, ಆದರೆ ನಾನು ಹೇಳ್ತೀನಿ. ಒಮ್ಮೆ ನಮ್ಮ ಮಾವ ನನ್ನ ಬಳಿ ಹೇಳಿದ್ರು, ಜಗನ್, ದೇವರ ಬಳಿ ಹೋಗಿ ಕಾಸು ಕೇಳಬೇಡ, ದೇವ್ರ ಬಳಿ ಕೇಳಬೇಡ, ಕಾಸು ಕೇಳಬೇಡ. ನಿನಗೆ ಏನು ಕೊಡ್ತಾರೋ ಅದನ್ನು ಕೇಳು. ಯಾಕೆಂದರೆ ಹಣ ಎನ್ನುವಂಥದ್ದು ಅದನ್ನು ಪಡೆಯುವುದಕ್ಕಿರುವ ಮಧ್ಯೆ ಇರುವಂಥ ಒಂದು ಮೋಡಷ್ಟೇ. ಅದೊಂದು ಮೋಡು, ಮೀಡಿಯೇಟರ್. ಈ ಹಣವನ್ನು ಇಟ್ಕೊಂಡಿದ್ರಿಂದ ಏನೂ ಮಾಡೋಕ್ಕಾಗಲ್ಲ. ರೂಪಾಯಿ ನೋಟ್ನ ತಿನ್ನಕ್ಕಾಗಲ್ಲ. ರೂಪಾಯಿ ನೋಟ್ ಕೊಟ್ಟು ಆಹಾರವನ್ನು ಖರೀದಿ ಮಾಡಿ ತಿನ್ಬೋದು. ರೂಪಾಯಿ ನೋಟನ್ನು ಡ್ರೆಸ್ ಹಾಕೊಳಕ್ಕಾಗಲ್ಲ, ಆದರೆ ಅದನ್ನು ಕೊಟ್ಟು ಒಂದು ಡ್ರೆಸ್ ತೊಗೊಂಡು ಹಾಕೋಬೋದು. ರೂಪಾಯಿ ನೋಟನ್ನು ಅದ್ರ ಮೇಲೆ ನಡೆಯೋಕ್ಕಾಗಲ್ಲ, ಓಡೋಕ್ಕಾಗಲ್ಲ, ಆದರೆ ರೂಪಾಯಿ ನೋಟ್ ಕೊಟ್ಟು ಒಂದು ಬೈಕ್ ತೊಗೊಂಡು ಓಡಿಸ್ಬೋದು. ಹಾಗಾದ್ರೆ ಅಗತ್ಯ ಏನಿರಬೇಕು ಅಂತ ಹೇಳಿದ್ರೆ, ಏನು ನಿನಗೆ ಬೇಕೋ ಅದುವೇ ನಿನ್ನ ಪ್ರಾರ್ಥನೆಯಾಗಿರಲಿ. ಅದಕ್ಕೆ ಬದಲಾಗಿ ನೀನು ರೂಪಾಯಿಯನ್ನು ಹಣ ಕೊಡಿ ದೇವ್ರೆ ಅಂತ ನೀನು ಕೇಳಿದ್ರೆ, ಈ ಹಣವಿಟ್ಟು ಏನೂ ಮಾಡೋಕ್ಕಾಗಲ್ಲ ನೀನು. ಹಣದಾಸೆಯು ಸರ್ವ ಕೆಟ್ಟತನಕ್ಕೂ ಬೇರಾಗಿದೆ. ಹಾಗಾದ್ರೆ ಇವತ್ತು ಈ ಲೋಕಜ್ಞಾನ, ಹಣ ಸಂಪಾದನೆ ಮಾಡಬೇಕು, ಅದು ನಿಮ್ಮ ಪ್ರಸಂಗ ಮಾರ್ಪಡುತ್ತೆ. ನಾನು ಹೇಳುವುದು ವಿದ್ಯಾಭ್ಯಾಸ ಮಗನಿಗೆ ಎನ್ನುವುದು ಬೇಸಿಕ್ ಅಷ್ಟೇ. ವಿದ್ಯಾಭ್ಯಾಸ ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ. ನಿಮ್ಮ ಫೋಕಸ್ ಪೂರ್ತಿಯಾಗಿ ಏನಾಗಿದೆ ಅಂತ ಕೇಳಿದ್ರೆ, ಮಕ್ಕಳು, ವಿದ್ಯಾಭ್ಯಾಸ, ಒಂದು ಸ್ಥಳ, ಚರ್ಚ್ ಕಟ್ಟಬೇಕು, ಒಂದು ಮನೆ ಕಟ್ಟಬೇಕು, ಇದೇ ಇದೆ. ನಿಮಗೆ ಒಂದು ಸಭೆಯನ್ನು ಕೊಡಬೇಕು ಅಂತ ದೇವರು ತೀರ್ಮಾನ ಮಾಡಿದರೆ ಅದನ್ನು ಕಟ್ಟಿನ ಕೈಯಲ್ಲಿ ಬೀಗನ ಕೊಟ್ಬಿಡ್ತಾರೆ. ಅದೇಂಗ್ರಿ ಮಾಡ್ತಾರೆ. ನನ್ನ ಬಳಿ ಸಾಕ್ಷಿಗಳ ಇದೆ, ದೇವರು ಮಾಡ್ತಾರೆ. ಆದರೆ ಇವತ್ತು ಲೋಕ ಈ ಬಿಳಾಮನ ಉಪದೇಶ, ಈ ಕಾರ್ಯವನ್ನು ತಂದು ಲೋಕಜ್ಞಾನ ಒಳಗೆ ಬಂದಿದೆ. ಇವತ್ತು ಲೋಕಜ್ಞಾನ ಒಳಗೆ ಬಂದಿದೆ ಎಂಬುದಾಗಿ ಅರ್ಥ. ಅದು ಇವತ್ತು ಏನು ಮಾಡುತ್ತೆ ಅಂದರೆ, ನೀವು ಬಹಳ ಆಶ್ಚರ್ಯ, ಕ್ರೈಸ್ಟ್ ಎಲ್ಲವನ್ನ ಬಿಟ್ಟು ನನ್ನ ಹಿಂಬಾಲಿಸು ಎಂಬುದಾಗಿ ಹೇಳಿದ್ರು. ಇವತ್ತು ಸಭೆಗೆ ಬನ್ನಿ, ಕ್ರೈಸ್ಟ್ ನಿಮ್ಗೆ ಎಲ್ಲವನ್ನ ಕೊಡ್ತಾರೆ ಅಂತ ಪ್ರಸಂಗ ಮಾಡ್ತಾರೆ. ಇವತ್ತು ಉಪದೇಶನೇ ಏನಾಗಿದೆ ಅಂದ್ರೆ, ನೀವು ಯೇಸು ಸ್ವಾಮಿ ನಂಬೋದಾದ್ರೆ ನಿಮ್ಗೆ ಅದನ್ನ ಕೊಡ್ತಾರೆ, ಇದನ್ನ ಕೊಡ್ತಾರೆ, ಲೋಕದಲ್ಲಿ ಆಶೀರ್ವಾದವಾಗಿಡ್ತಾರೆ. ಇದೇ ಉಪದೇಶ ಆಗಿದೆ. ಸರಿ, ಈಗ ಲೋಕ ಕೂಡ ಅದೇ ತರ ಕಳಿಸ್ತಾ ಇದೆ. ಹೌದು ಇಲ್ವಾ? ಇವತ್ತು ಲೋಕದಲ್ಲಿ ಏನ್ ಮಾಡ್ತಾ ಇದ್ದಾರೆ, ನೀನು ಕೆಲ್ಸಕ್ಕೆ ಬಂದು ನೀನು ಸಂಬಳ ಕೊಡ್ತೀನಿ ಅಂತ ಹೇಳ್ತಾರೆ. ಕಷ್ಟಪಟ್ಟು ದುಡ್ದ ಅಂದ್ರೆ ಖಂಡಿತ ಅವನ ಆಶೀರ್ವಾದವಾಗಿದ್ದೇ ಇರ್ತಾನೆ. ಕೆಲಸ ಮಾಡೋವನಿಗೆ ಸಂಬಳ ಉಂಟಲ್ವಾ? ಅಮೆರಿಕದಲ್ಲಿರುವಂಥ ಕಂಪನಿ ಏನಂತ ಕರೆಯುತ್ತೆ ನಿಮಗೆ, ನೀನು ಬಂದ್ಬಿಡು, ನಾನು ನಿನಗೆ ಸಂಬಳವನ್ನು ಕೊಡ್ತೀನಿ, ವೀಸಾ ಕೊಡ್ತೀನಿ, ಟಿಕೆಟ್ ಕೊಡ್ತೀನಿ, ವೀಸಾ ಕೊಡ್ತೀನಿ, ಇಲ್ವಾ? ಹಾಗಾದ್ರೆ ನೀವು ಕೂಡ ಅದನ್ನ ಹೇಳ್ತಾ ಇದ್ದಾರೆ ಬೇರೆ ರೀತಿಯಲ್ಲಿ, ಅದಂತಾನೆ ಬೇರೆ ಥರ ಹೇಳ್ತಾ ಇದ್ದೀರಾ ನೀವು.
ಹಾಗಾದ್ರೆ ಸಭೆಗೂ ಲೋಕಕ್ಕೂ ಏನು ವ್ಯತ್ಯಾಸವಿದೆ ಅಲ್ಲಿ? ಹೌದು. ಇವರು ಯಾವುದನ್ನ ಅಡಾಪ್ಟ್ ಮಾಡ್ಕೊಂಡ್ರು ಅಂತ ಕೇಳಿದ್ರೆ ಲೋಕವನ್ನು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಅಡಾಪ್ಟ್ ಮಾಡ್ಕೊಂಡು ಇದುವೇ ಸರಿ ಎಂಬುದಾಗಿ ಆಗಿದ್ದಾರೆ. ಇವರಿಗೆ ಇನ್ನೊಂದು ಭಯ ಇದೆ. ಏನ್ ಭಯ ಅಂತ ಕೇಳಿದ್ರೆ, ನಾನು ಈ ರೀತಿ ಸತ್ಯವನ್ನ ಕರೆಕ್ಟಾಗಿ ಮಾತಾಡಿ ಇರುವುದನ್ನ ಕರೆಕ್ಟಾಗಿ ಹೇಳಿದ್ರೆ ಒಂದಿನ ಸಭೆಗೆ ಅವರು ಬರ್ದಂಗೆ ಆಗ್ಬಿಟ್ರೆ. ಹೌದು. ನೀವು ಯೋಚನೆ ಮಾಡಿ ನೋಡಿ, ಒಂದು ಸ್ಕೂಲ್ಗೆ ಹೋಗ್ತೀರಾ, ಅವರು ಬಂದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಹೇಳ್ತಾನೆ, ಇಷ್ಟು ಫೀಸ್ ನಿಮ್ಮಿಂದ ಅಫೋರ್ಡ್ ಮಾಡೋಕ್ಕಾಗುತ್ತಾ, ಇಷ್ಟೊಂದು ಫೀಸ್ ಅಂತ ಹೇಳ್ತಾನೆ. ಅನಂತರ ಇಷ್ಟು ತಾರೀಖೊಳಗೆ ಕಟ್ಟಬೇಕು ಇಲ್ವಾ, ಈ ಒಂದು ಯೂನಿಫಾರ್ಮ್ನ ಹಾಕಬೇಕು, ಇಷ್ಟು ಗಂಟೆ ಒಳಗೆ ಸ್ಕೂಲ್ ಒಳಗೆ ಬರಬೇಕು ಅಂತ ಹೇಳ್ತಾನೆ. ಕರೆಕ್ಟ್ ತಾನೆ? ಇಷ್ಟು ಲೀವ್ ನೀನು ಹಾಕಬಾರ್ದು ಅಂತ ಹೇಳ್ತಾನೆ. ಕರೆಕ್ಟಾ? ಇಷ್ಟೊಂದು ಕಂಡೀಷನ್ ಅನ್ನ ಅವನ್ ಹಾಕ್ಬೇಕಾದ್ರೆ ಜನಗಳು ಹೋಗಿ ನಿಲ್ತಾರ ಅಷ್ಟು ಕಂಡೀಷನ್ಗೆ ಅವ್ನು ಒಪ್ಕೊಂತಾನೆ ಹಾಗಾದ್ರೆ ಸಭೆ ಯಾಕೆ ಸತ್ಯವನ್ನ ಮಾತಾಡಬಾರ್ದು? ಸಭೆ ಯಾಕೆ ಸತ್ಯ ಮಾತಾಡಬಾರ್ದು? ಇವತ್ತು ಇವ್ರು ಹೇಳ್ತಾರೆ, ಯಾಕಂದ್ರೆ ಮಾತ್ರ ಜನಗಳು ಹೋಗ್ತಾರಲ್ಲ, ನೀವು ಭಯಪಟ್ಟಿದ್ದು ನಿಮಗೆ ನಡೆದಿದೆ. ಯೇಸು ಏನು ಹೇಳ್ತಾರೆ? ಸತ್ಯವನ್ನ ಮಾತಾಡಿದ ಕೂಡಲೇ 6ನೇ ಅಧ್ಯಾಯ ಯೋಹನ್ ಬರೆದ ಸುವಾರ್ತೆ, ಸತ್ಯವನ್ನ ಮಾತಾಡ್ತಾರೆ. ಅವ್ನು ಹೇಳ್ತಾನೆ, ಇದೆಲ್ಲ ಬಹಳ ಕಷ್ಟವಾಗಿ ನಿಲ್ಲಲ್ಲ, ಹೋಗು. ಜೊತೆ 12 ಮಂದಿ ನಿಂತಿದ್ದಾರೆ, ಅವ್ರು ನೋಡಿ ಕೇಳ್ತಾರೆ, ನೀನು ಇರ್ತೀಯ ಹೋಗ್ತೀಯಾ? ಹೌದು. ಈಗ ಯೇಸುವಿಗೆ ವಿಶ್ವಾಸಿ ಅಧಿಕವಾಗಿದೆಯಾ? ಕಡಿಮೆ ಆಗಿದೆ. ಎಷ್ಟಾಗಿದೆ? 12. ಅವತ್ತು 70 ಮಂದಿ ಹೋಗಿದ್ದು 12 ಮಂದಿ ನಿಂತಿದ್ದಾರೆ. ಹಾಗೆ 12 ಮಂದಿ ನೋಡಿ ಅವ್ರು ಕೇಳಿದ ಪ್ರಶ್ನೆ, ಇರ್ತೀಯ ಹೋಗ್ತೀಯಾ? ಇಲ್ವಾ? ಹೌದು. ಇವತ್ತು ಯೇಸುವಿಗೆ 12ಗಿಂತ ಕಡಿಮೆ ಇದೆಯಾ, ಅಧಿಕವಾಗಿದೆಯಾ? 12ಗಿಂತ ಜಾಸ್ತಿನೇ ಇದೆ. ಕ್ರೋರ್ಸ್ ಅಂಡ್ ಕ್ರೋರ್ಸ್ ಆಗಿದ್ದಾರೆ. ಇಷ್ಟೇ ಫಾರ್ಮುಲಾ. ಸಭೆ ಇರುವುದನ್ನ ಇರುವ ಹಾಗೆ, ಇಲ್ಲದನ್ನ ಇಲ್ಲ ಎಂಬುದಾಗಿ ಹೇಳ್ಬೇಕು. ಇವಾಗ ಇಷ್ಟೊತ್ತಕ ನಾವು ಮಾತಾಡಿದಲ್ಲ, ಸುಳ್ಳು ಉಪದೇಶದ ಬಗ್ಗೆ ಮಾತಾಡಿದ್ವಿ. ಸೊ ಅದಕ್ಕೆ ಲಾಸ್ಟಿಗೆ ದೇವ್ರು ಮುಗಿಸ್ಬೇಕಾದ್ರೆ ಯಾವನು ಜಯ ಹೊಂದುತ್ತಾನೋ ಅವನಿಗೆ ಬಚ್ಚಿಟ್ಟಿರೋ ಮನ್ನ ಅಂತ ದೇವ್ರು ಹೇಳ್ತಾರೆ. ಆ ಬಚ್ಚಿಟ್ಟಿರೋ ಮನ್ನವನ್ನು ತಿನ್ನಲು ಕೊಡುವೆನು. ನೀನು ಸತ್ಯವನ್ನ ಕರೆಕ್ಟಾಗಿ ಫಾಲೋ ಮಾಡು, ನಾನು ನಿನಗೆ ಇದಕ್ಕಿಂತ ಮಿಗಿಲಾದ ಸತ್ಯವನ್ನು ಕೊಡ್ತೀನಿ. ಇವತ್ತು ನಾವು ಕೊನೆಯದಾಗಿ ಹೇಳಿ ಮುಗಿಸಬೇಕಾಗಿರುವ ಕಾರ್ಯ ಏನಂದ್ರೆ, ಸಭೆ ಈ ಕಾಲಘಟ್ಟದಲ್ಲಿ ಈ ಪೆರ್ಗಮುತರಣ ಇದೆ, ಲೋಕದಿಂದ ನಿಶ್ಚಯಿಸಲ್ಪಟ್ಟಿದೆ. ಅದೇನು ಸೂಚನೆ ಮಾಡ್ತಾರೆ? ಲೋಕದೊಂದಿಗೆ ಅದು ಆಶೀರ್ವಾದಗಳು, ಲೋಕದ ಸತ್ಯತೆಗಳು, ಲೋಕದ ಜ್ಞಾನ, ಲೋಕದಲ್ಲಿರುವಂತಹ ಆ ಜನಗಳ ಅಡಾಪ್ಷನ್ ಎಲ್ಲವೂ ಒಳಗಿದೆ. ಚರ್ಚ್ ರಿಮೂವ್ ಮಾಡಬೇಕು, ಕ್ಲೀನ್ ಮಾಡಬೇಕು, ಸತ್ಯವನ್ನ ಸತ್ಯವಾಗಿ ಹೇಳ್ಬೇಕು, ಇರುವುದನ್ನ ಇರುವ ಹಾಗೆ ಹೇಳ್ಬೇಕು. ಅದಕ್ಕೆ ನಮಗೆಲ್ಲ ದೇವ್ರು ನೋಡ್ಕೋತಾರೆ. ನಿಮ್ಮ ಸಭೆ ಕಡಿಮೆ ಆಗಲ್ಲ, ವೃದ್ಧಿ ಆಗುತ್ತೆ. ಹೇಳ್ಬೇಕಾದ್ದು ಅಷ್ಟೇ. ಬಹಳ ಸಂತೋಷ ಬದಲು ಇವತ್ತು ಬಹಳ ಅದ್ಭುತವಾಗಿತ್ತು. ಈ ಸಂಚಿಕೆಯಲ್ಲಿ ಪೆರ್ಗಮ ಸಭೆಯ ಕುರಿತಾಗಿ ಬಹಳ ವಿವರವಾಗಿ ಹೇಳ್ಕೊಟ್ರಿ. ಈ ಒಂದು ಸಂಚಿಕೆಗೆ ಬಂದಿದ್ದಕ್ಕಾಗಿ ಬಹಳ ಸಂತೋಷ. ಪ್ರೈಸ್ ಲಾರ್ಡ್. ಪ್ರಿಯರಾದವರೇ, ಈ ಒಂದು ಸಂಚಿಕೆಯಲ್ಲೂ ಕೂಡ ನಾವು ಪೆರ್ಗಮ ಸಭೆಯ ಕುರಿತಾಗಿ ಬಹಳ ವಿವರವಾಗಿ ನೋಡಿದ್ವಿ. ದೇವರು ಈ ಒಂದು ಸಂಚಿಕೆಯ ಮೂಲಕವಾಗಿ ನಮ್ಗೆ ಹೇಳುವಂಥ ವಿಷಯ ಏನಂದ್ರೆ, ಈ ಲೋಕವು ಲೋಕದಲ್ಲಿರುವಂಥ ಕಾರ್ಯಗಳೆಲ್ಲ, ನಮಗೆ ಬಹಳ ಪ್ರಾಮುಖ್ಯವಾದದ್ದು ಯಾರಂದ್ರೆ ಕ್ರಿಸ್ತನೇ. ಸೊ ನಾವು ಕ್ರಿಸ್ತನನ್ನು ಬಿಗಿಯಾಗಿ ಹಿಡಿದುಕೊಳ್ಳೋಣ, ಕ್ರಿಸ್ತನ ವಾಕ್ಯಕ್ಕೆ ಅನುಸಾರವಾಗಿ ನಾವು ಜೀವಿಸೋಣ. ದೇವರು ನಿಶ್ಚಯವಾಗಿಯೂ ಕೂಡ ನಾವು ಆತನಿಗೆ ಮೆಚ್ಚುಗೆಯುಳ್ಳ ಸಭೆಯಾಗಿ, ಮೆಚ್ಚುಗೆಯುಳ್ಳಂತ ಮಕ್ಕಳಾಗಿರುವಂತೆ ದೇವರು ನಮಗೆ ಸಹಾಯ ಮಾಡುವವರಾಗಿದ್ದಾರೆ. ಒಂದು ವೇಳೆ ಈ ಸಂಚಿಕೆಯನ್ನು ನೋಡುತ್ತಿರುವಂಥ ನಿಮ್ಮಲ್ಲಿ ಅನೇಕರಿಗೆ ಅನೇಕ ಪ್ರಶ್ನೆಗಳಿರುವುದಾದರೆ ನೀವು ಕಮೆಂಟ್ಸ್ ಅಲ್ಲಿ ನಿಮ್ಮ ಪ್ರಶ್ನೆಗಳನ್ನು ಹಾಕಿ, ಬರುವಂಥ ಸಂಚಿಕೆಗಳಲ್ಲಿ ನಾವು ಪ್ರಶ್ನೆಗಳಿಗೆ ಉತ್ತರವನ್ನು ಚರ್ಚೆ ಮಾಡೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.